ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇಲ್ಲಿ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಅಂಡ್ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಒನ್ ಆರ್ ದಿ ಅದರ್ ವಿಡಿಯೋ ನೀವು ಕೇಳಿರುವಂತ ಟಾಪಿಕ್ ಮೇಲೆ ಮಾಡ್ತೀನಿ. ಓಕೆ, ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ನೀವು ಏನ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ಅಂತ. ಎಸ್, ಇದು ಬಂದ್ಬಿಟ್ಟು ನಿಮ್ಮ ಗವರ್ಮೆಂಟ್ ಜಾಬ್, ಸ್ಪೆಸಿಫಿಕಲಿ ಗವರ್ಮೆಂಟ್ ಜಾಬ್ ಬೇಸ್ಡ್ ಆಗಿ ಮಾಡ್ತಾ ಇದ್ದೀನಿ. ಅಂಡ್ ಇನ್ ಕೇಸ್ ನಿಮ್ಮ ಕಾರ್ಡ್ಸ್ ಅಲ್ಲಿ ಗವರ್ಮೆಂಟ್ ಜಾಬ್ ಬರ್ತಾ ಇಲ್ಲ, ನಿಮಗೆ ಇನ್ನೇನೋ ಒಂದು ಬರ್ತಾ ಇದೆ ಮೆಸೇಜ್, ಅಂದ್ರೆ ಅದು ಯಾವ ಒಂದು ಆಪರ್ಚುನಿಟಿ ಬಗ್ಗೆ ಹೇಳ್ತಾ ಇದೆ ಅಂತ ನೋಡೋಣ. ಓಕೆ, ಸೊ ಇದು ಕೂಡ ಒನ್ ಆಫ್ ದಿ ಅಲ್ಲ, ಮೋಸ್ಟ್ ಆಫ್ ದ ಪೀಪಲ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ವಿ ಗವರ್ಮೆಂಟ್ ಜಾಬ್ ಬಗ್ಗೆ ಮಾಡಿ ಅಂತ. ಎಸ್, ಫೈನಲಿ ಐ ಕಮ್ ವಿತ್ ಗವರ್ಮೆಂಟ್ ಜಾಬ್ ವಿಡಿಯೋ. ಓಕೆ ಗೈಸ್, ಸೊ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ಗಳನ್ನ ಕ್ಲೈಮ್ ಮಾಡ್ಕೋಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಲೈಫಲ್ಲಿ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಅಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಫ್ಯೂಚರ್ ವಿಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು. ಅಂದ್ರೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ನಂಬರ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ಆಬ್ವಿಯಸ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ. ಓಕೆ, ಈ ಒಂದು ವಿಡಿಯೋದಲ್ಲೂ ಆಪ್ಷನ್ಸಿಗೆ ಹೋಗೋದಕ್ಕೂ ಮುಂಚೆ ಏನೆಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಮೇನ್ಲಿ ನಾವು ಕರೆಂಟ್ ಎನರ್ಜಿ, ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರೆ, ನೀವು ಒಂದೊಂದು ಜಾಬ್ ಅಲ್ಲಿ ಇದ್ದು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ರೆ ನಿಮ್ಮ ಕರೆಂಟ್ ಎನರ್ಜಿ ಹೆಂಗಿದೆ ಅಂತ ನೋಡೋಣ. ನಿಮ್ಮ ಸ್ಟ್ರೆಂತ್, ಕರಿಯರ್ ಅಂತ ಬಂದ್ರೆ ಮೇನ್ ಆಗಿ ನಿಮ್ಮ ಸ್ಟ್ರೆಂತ್ ಏನು, ನೀವು ಎಷ್ಟು ಮಟ್ಟಿಗೆ ನಿಮ್ಮನ್ನ ನೀವು ಎಕ್ಸ್ಪ್ಯಾಂಡ್ ಮಾಡ್ಕೊಂತೀರ, ಎಷ್ಟು ಮಟ್ಟಿಗೆ ನಿಮ್ಮಲ್ಲಿ ಟ್ಯಾಲೆಂಟ್ಸ್ ಇದೆ, ಯಾವ ರೀತಿಯಲ್ಲಿ ಟ್ಯಾಲೆಂಟ್ಸ್ ಇದೆ, ಸೊ ದಟ್ ನಿಮಗೆ ಅದೊಂದು ಸ್ವಲ್ಪ ರಿಯಲೈಸೇಷನ್ ಆಗುತ್ತೆ. ಓಕೆ, ನಾನು ನನ್ನ ಪರ್ಸನಾಲಿಟಿ ಹಿಂಗೆ, ನಾನು ಈ ತರ ಸಿಚುವೇಶನ್ ಈಸಿಯಾಗಿ ಹ್ಯಾಂಡಲ್ ಮಾಡ್ಕೊಂತೀನಿ, ಸೊ ನನಗೆ ಕಷ್ಟ ಪಡೋದ್ ಬೇಡ ಈ ತರ ಒಂದು ಸಿಚುವೇಶನ್ಸ್ ಅಲ್ಲಿ. ಸೊ ಈ ತರ ಒಂದಷ್ಟು ಸ್ಕಿಲ್ಸ್ ಇದೆ ಅಂತ ಅಂದ್ರೆ ಅದೆಲ್ಲ ಯಾವುದು ಅಂತ ಮೇನ್ ಆಗಿ ನೋಡೋಣ. ಅಂಡ್ ದೆನ್ ಚಾಲೆಂಜಸ್ ಟು ಓವರ್ಕಮ್, ಏನೆಲ್ಲ ಆಬ್ಸ್ಟಾಕಲ್ಸ್ ಬರುತ್ತೆ, ಪ್ರಾಬ್ಲಮ್ಸ್ ಬರುತ್ತೆ ಗೌರ್ಮೆಂಟ್ ಜಾಬ್ ಅಂತ ಬಂದ್ರೆ ನಿಮಗೆ, ಅದನ್ನೆಲ್ಲ ನೀವು ಓವರ್ಕಮ್ ಮಾಡಬೇಕು, ಏನದು ಅಂತ ನೋಡೋಣ. ಅಂಡ್ ದೆನ್ ಫೈನಲಿ ಗೌರ್ಮೆಂಟ್ ಜಾಬ್ ನಿಮ್ಮ ಹಣೆ ಬರದಲ್ಲಿ ಇದೆಯಾ, ಅಥವಾ ನೆಕ್ಸ್ಟ್ ಅಪ್ಕಮಿಂಗ್ ಫ್ಯೂಚರ್ ಫ್ಯೂ ಮಂತ್ಸ್ ಅಥವಾ ಫ್ಯೂ ಡೇಸ್ ಅಲ್ಲಿ ನಿಮಗೆ ಆ ಗೌರ್ಮೆಂಟ್ ಜಾಬ್ ಅನ್ನೋದೊಂದು ಇದೆಯಾ ಅಂತ ನೋಡೋಣ. ಅಂಡ್ ಆಲ್ಟರ್ನೇಟಿವ್ ಕರಿಯರ್ ಆಪ್ಷನ್ಸ್, ಇನ್ ಕೇಸ್ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗಲ್ಲ ಅಂತ ಏನಾದ್ರು ಬಂದ್ರೆ ಅದ್ರ ಬದಲು ಬೇರೆ ಕರಿಯರ್ ಆಪ್ಷನ್ಸ್ ಏನು ಅಂತ ನೋಡೋಣ. ಅಂಡ್ ಫೈನಲಿ ಅಡ್ವೈಸ್. ಓಕೆ, ಇಷ್ಟನ್ನ ನಾವು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದೀವಿ. ಇವಾಗ ನಿಮ್ಮ ಕಣ್ಮುಂದೆ ಆಪ್ಷನ್ಸ್ ಬರುತ್ತೆ. ಆಲ್ ರೈಟ್, ಇದೆರಡು ಹಿಂಗಿರ್ಲಿ. ಸೊ ಗೈಸ್, ನಿಮ್ಮ ಕಣ್ಮುಂದೆ ಇವಾಗ 2 ಆಪ್ಷನ್ಸ್ ಆಲ್ರೆಡಿ ಬಂದಿದೆ. ಯಾವ ಒಂದು ಇಮೇಜ್ ನಿಮ್ಮ ಒಂದು ಪರ್ಸನಾಲಿಟಿಗೆ ಮ್ಯಾಚ್ ಆಗುತ್ತೆ, ಯಾವ ಒಂದು ಇಮೇಜ್ ಮೇಲೆ ನಿಮಗೆ ಅಟ್ರಾಕ್ಷನ್ ಆಗ್ತಾ ಇದೆ, ಅದನ್ನ ನೀವು ಆಬ್ವಿಯಸ್ಲಿ ಚೂಸ್ ಮಾಡ್ಬೋದು. ಟೈಮ್ ಸ್ಟಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಆಲ್ ರೈಟ್, ಸೊ ಎಸ್ ಗೈಸ್, ಪಾಸ್ ಮಾಡ್ಕೊಳ್ಳಿ. ಇನ್ ಕೇಸ್ ತಗೊಳಕ್ ಏನು ಚೂಸ್ ಮಾಡಕ್ಕೆ ಟೈಮ್ ತಗೊಂತಾ ಇದೆ ಅನ್ಸಿದ್ರೆ ಡೆಫಿನೆಟ್ಲಿ ಎಟ್ ಎನಿ ಮೂಮೆಂಟ್ ನೀವು ಪಾಸ್ ಮಾಡ್ಕೊಬಹುದು. ಓಕೆ, ಸೊ ಎಸ್, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಇಮೇಜ್ ನ ಚೂಸ್ ಮಾಡಿದೀರಾ, ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್, ಎಸ್ಪೆಷಲಿ ನಿಮ್ಮ ಗವರ್ಮೆಂಟ್ ಜಾಬ್ ಬಗ್ಗೆ. ಸೊ ಆಲ್ರೆಡಿ ನೋಡ್ಬೋದು, ಆಲ್ರೆಡಿ ಕಾರ್ಡ್ಸ್ ನ ನಿಮಗೋಸ್ಕರ ಪುಲ್ ಮಾಡಿ ಇಟ್ಕೊಂಡಿದೀನಿ. ಸೊ ಇದನ್ನ ರಿವೀಲ್ ಮಾಡೋದಷ್ಟೇ ಬಾಕಿ ಇರೋದು ಗೈಸ್. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ಗಳನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು, ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಮೀನ್ಸ್ ಅ ಲಾಟ್ ಅಂತ ಹೇಳ್ದು ಸ್ಟಾರ್ಟ್ ಮಾಡೋಣ. ಓಕೆ, ತಡ ಮಾಡೋದ್ ಬೇಡ. ಸೊ ಕರೆಂಟ್ ಎನರ್ಜಿ ನಿಮ್ದು ಹೆಂಗಿದೆ, ಲೈಕ್ ಇನ್ ಪರ್ಸನ್ ನೀವು ಯಾವ ತರ ಥಿಂಕ್ ಮಾಡ್ತಾ ಇದ್ದೀರಾ ಇವಾಗ, ಇನ್ ಪರ್ಸನ್ ನಿಮ್ಮ ಮೈಂಡ್ ಸೆಟ್ ಹೆಂಗಾಗಿದೆ, ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ಏನ್ ಅನ್ಸ್ತಾ ಇದೆ ನಿಮಗೆ ಅದ್ರ ಬಗ್ಗೆ, ಸಮ್ ಮೋರ್ ಕ್ಲಾರಿಟಿ ನಿಮ್ಮ ಪರ್ಸನಾಲಿಟಿ ಬಗ್ಗೆ ಏನೆಲ್ಲ ನಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಅದನ್ನ ರಿವೀಲ್ ಮಾಡೋಣ. ಆಲ್ ರೈಟ್, ಸೊ ಗ್ರೂಪ್ 1 ಫಸ್ಟ್ ಮೆಸೇಜ್ ಬಂದ್ರೆ ನಿಮಗೆ 7 ಆಫ್ ಸ್ವಾರ್ಡ್ಸ್. ಓಕೆ, 7 ಆಫ್ ಸ್ವಾರ್ಡ್ಸ್ ಬಂತು ಅಂದ್ರೆ ದಿಸ್ ಇಸ್ ಸಮಥಿಂಗ್ ಅನ್ಕನ್ವೆನ್ಷನಲ್, ಅಂದ್ರೆ ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡೋದು, ಔಟ್ ಆಫ್ ರೂಲ್ಸ್ ಬಗ್ಗೆ ಥಿಂಕ್ ಮಾಡೋದು, ಔಟ್ ಆಫ್ ಲೀಗ್ ಬಗ್ಗೆ ಥಿಂಕ್ ಮಾಡೋದು.
ಸೊ ಪಾಸಿಬಿಲಿಟಿ ಇದೆ. ಗ್ರೂಪ್ 1 ತುಂಬಾ ಜನಕ್ಕೆ ನಿಮಗೆ ಗವರ್ಮೆಂಟ್ ಜಾಬ್ ಅನ್ನೋದು ಮೇ ಬಿ ನಿಮ್ಮ ಫ್ಯಾಮಿಲಿಲೇ ತುಂಬಾ ಜನ ಇದ್ರ ಬಗ್ಗೆ ಯೋಚನೆ ಮಾಡಿರೋದೇ ಕಡಿಮೆ ಅನ್ನೋದನ್ನ ನೋಡ್ತಾ ಇದೀನಿ. ಅಥವಾ ನಿಮ್ಮ ಕಸಿನ್ಸ್ ಗ್ರೂಪ್ ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಅಲ್ಲಿ ಆಗಿರ್ಬೋದು, ತುಂಬಾ ಕಡಿಮೆ ಜನ ಗವರ್ಮೆಂಟ್ ಜಾಬ್ಗೆ ಟ್ರೈ ಮಾಡೋದು. ತುಂಬಾ ಕಡಿಮೆ ಜನ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೂ ಗವರ್ಮೆಂಟ್ ಜಾಬ್ಗೋಸ್ಕರ ಟ್ರೈ ಮಾಡೋದನ್ನ ನೋಡ್ತೀವಿ. ಅಂದ್ರೆ ನಿಮ್ಮ ಸರೌಂಡಿಂಗ್ ಅಲ್ಲಿ ಯಾರು ಮಾಡ್ದಿಲ್ದಿರೋದನ್ನ ನೀವು ಮಾಡ್ತಾ ಇದ್ದೀರಾ. ಸಮಥಿಂಗ್ ಡಿಫ್ರೆಂಟ್ ಪಾತ್. ನಿಮ್ಮ ಒಂದು ಹೆರಿಡಿಟಿ ಅಂದ್ರೆ ನಿಮ್ಮ ಒಂದು ರಿಲೇಟಿವ್ಸ್, ನಿಮ್ಮ ಕಸಿನ್ಸ್, ನಿಮ್ಮ ಸಿಬ್ಲಿಂಗ್ಸ್ ಇವ್ರನ್ನೆಲ್ಲ ಕಂಪೇರ್ ಮಾಡಿದ್ರೆ ನೀವೇನೋ ಸಮಥಿಂಗ್ ಡಿಫ್ರೆಂಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದೀನಿ. ಅಂಡ್ ಒನ್ ಮೋರ್ ಥಿಂಗ್ ಈಸ್, ಆಲ್ರೆಡಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲೇನೋ ಒಂಥರ ಸರಿ ಆಗ್ತಾ ಇಲ್ಲ ನಿಮಗೆ. ಬಿಕಾಸ್ 7 of Swords ಅಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿಯಿಂದ ಓಡೋದು. ಒಂದು ರೆಸ್ಪಾನ್ಸಿಬಿಲಿಟಿ ನನಗೆ ಆಗ್ತಾ ಇಲ್ಲ, ತಗೊಳಕ್ ಆಗ್ತಾ ಇಲ್ಲ, ನಾನು ಬೇರೆ ರೀತಿ ನಾನು ಶಾರ್ಟ್ ಕಟ್ ಅಲ್ಲಿ ತಗೊಳ್ಳೋಣ, ಶಾರ್ಟ್ ಕಟ್ ಅಲ್ಲಿ ಲೈಫ್ ನ ಬೆಟರ್ ಮಾಡ್ಕೊಳ್ಳೋಣ, ಈ ತರ ಒಂದು ಮೈಂಡ್ ಸೆಟ್ ನಿಮ್ದಾಗಿದೆ. ಸೊ ಆಲ್ರೆಡಿ ಏನು ವರ್ಕ್ ಮಾಡ್ತಾ ಇದ್ದೀರಾ ಅಲ್ಲಿ ನಿಮಗೆ ಒಂಥರ ನೆಮ್ಮದಿ ಇಲ್ಲ. ಬಿಕಾಸ್ ಆ ರೆಸ್ಪಾನ್ಸಿಬಿಲಿಟಿ, ಆ ವರ್ಕ್ ಮಾಡೋದ್ರಿಂದ ನೀವು ಓಡೋಗ್ತಾ ಇದ್ದೀರಾ ಒನ್ ಥಿಂಗ್. ಅಂಡ್ ತುಂಬಾ ಪಾಲಿಟಿಕ್ಸ್ ಇದೆ ನಿಮ್ಮ ಸುತ್ತಮುತ್ತ. ಜನರು, ಆ ವರ್ಕ್ ಎನ್ವಿರಾನ್ಮೆಂಟ್, ನಿಮ್ಮ ಕಲೀಗ್ಸ್, ಯಾರು ನಂಬಕ್ ಆಗ್ತಾ ಇಲ್ಲ, ಒನ್ ಮೇನ್ ಥಿಂಗ್. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಪೊಲಿಟಿಕ್ಸ್ ಅನ್ನೋದು ತುಂಬಾ ಆಗ್ತಾ ಇದೆ. ಅಂದ್ರೆ ಮೇ ಬಿ ಗವರ್ಮೆಂಟ್ ಜಾಬ್ಗೆನೆ ಆಗಿರ್ಬೋದು, ನೀವು ತುಂಬಾ ಎಫರ್ಟ್ ಹಾಕ್ತಾ ಇದೀರಾ, ತುಂಬಾ ಟ್ರೈ ಮಾಡ್ತಾ ಇದೀರಾ, ನಿಮ್ ಕಡೆಯಿಂದ ಎಷ್ಟ್ರ ಮಟ್ಟಿಗೆ ನೀವು ಬೆಸ್ಟ್ ಕೊಡ್ಬೋದು ಅಷ್ಟ್ರ ಮಟ್ಟಿಗೂ ಕೊಡ್ತಾ ಇದ್ದೀರಾ ಗ್ರೂಪ್ 1. ಬಟ್ ಅಲ್ಲಿ ಪೊಲಿಟಿಕ್ಸ್ ಆಗ್ತದೆ. ಅಂದ್ರೆ ಯಾವುದೋ ಒಂದು ರೀತಿಲಿ ನಿಮಗೆ ಮೋಸ ಆಗ್ತಾ ಇದೆ. ಎಸ್ಪೆಷಲಿ ಕರಿಯರ್ ಅಲ್ಲಿ ಒಂದು ಸ್ಟೇಬಲ್ ಆಗೋಣ, ಕರಿಯರ್ ಅಲ್ಲಿ ಒಂದು ಸ್ಟೆಬಿಲಿಟಿ ತಂದ್ಕೊಳ್ಳೋಣ ಲೈಫ್ ಅಲ್ಲಿ ಅಂತ ಒಂದು ಯೋಚನೆ ಇದ್ರೂನು ಬಟ್ ಸ್ಟಿಲ್ ನಿಮಗೆ ಆಗ್ತಾ ಇಲ್ಲ. ಬಿಕಾಸ್ ಏನೋ ನಿಮಗ್ ಸಿಗ್ಬೇಕಾದಂತ ಒಂದಷ್ಟು ಭಾಗಗಳು ಸಿಗ್ತಾ ಇಲ್ಲ ಮೇನ್ ಆಗಿ. ಅಂಡ್ ಸುತ್ತಮುತ್ತಲು ಇರೋರ್ನ ನಿಮಗ್ ನಂಬಕ್ ಆಗ್ತಾ ಇಲ್ಲ. ಆಮೇಲೆ ತುಂಬಾ ಜನ ಇಲ್ಲಿ ಸೈಡ್ ಹಸಲ್ಸ್, ಏನೋ ಒಂದು ನಿಮ್ಮ ಹಾಬೀಸ್ ನೀವು ದುಡ್ಡು ಮಾಡೋದು, ಒಂದಷ್ಟು ಸ್ಟಾಕ್ ಮಾರ್ಕೆಟ್, ಈ ತರ ಸೈಡ್ ಹಸಲ್ಸ್ ಮಾಡ್ಕೊಂಡಿದೀರಾ. ಅಂದ್ರೆ ಮೇನ್ ಕರಿಯರ್ ಅಂತ ನೀವು ಗವರ್ಮೆಂಟ್ ಜಾಬ್ನ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೀರಾ. ಬಟ್ ಅದೇನು ನಿಮಗೆ ಆಗಿಲ್ಲ. ಬಟ್ ನೀವು ಇವಾಗ ರಾಸ್ ಆಫ್ ನೌ ನೀವು ಸೈಡ್ ಹಸಲ್ಸ್, ಓಕೆ ಪರ್ಮನೆಂಟ್ ಆಗಿ ನಾನು ಈ ಕೆಲಸ ಮಾಡಲ್ಲ, ಬಟ್ ಸದ್ಯಕ್ಕೆ ಈ ಕೆಲಸ ಮಾಡ್ಕೊಂಡಿರ್ತೀನಿ, ಈ ತರ ಒಂದು ಸಿಚುವೇಶನ್ ಅಲ್ಲಿ ಇದೀರಾ. ಬಟ್ ಡೆಫಿನೆಟ್ಲಿ ಒಂದು ನ್ಯೂ ಆಪರ್ಚುನಿಟಿ ಕಡೆ ಯೋಚನೆ ಆಗ್ತದೆ ನಿಮಗೆ. ಒಂದು ಸಮಥಿಂಗ್ ನ್ಯೂ ಬರ್ಲಿ ಲೈಫಲ್ಲಿ, ಸಮಥಿಂಗ್ ಬೆಟರ್ ಬರ್ಲಿ. ಸೊ ಎಲ್ಲೋ ಒಂದ್ ಕಡೆ ಐ ಗೆಸ್ ನೀವ್ ಯಾವ ಒಂದು ಲೈಫ್ ಸ್ಟೈಲ್ ಅಲ್ಲಿ ಇದ್ದೀರಾ ಅದಕ್ಕೆ ಲಾಂಗ್ ಟರ್ಮ್ ಅಲ್ಲಿ ಸೆಟಲ್ ಡೌನ್ ಆಗೋಣ ಅಂದ್ರೆ ನಿಮಗೆ ಅದಕ್ಕೆ ಇಷ್ಟ ಆಗ್ತಾ ಇಲ್ಲ. ಲಾಂಗ್ ಟರ್ಮ್ ಅಲ್ಲಿ ಸೆಟಲ್ ಡೌನ್ ಆಗ್ತಾ ಇಲ್ಲ ನೀವು. ಕೈಂಡ್ ಆಫ್ ಬೇರೆ ಬೇಕು, ಚೇಂಜಸ್ ಬೇಕು ಲೈಫ್ ಅಲ್ಲಿ, ಒಂದು ನ್ಯೂ ಆಪರ್ಚುನಿಟಿ ಕಡೆ ಹೋಗ್ಬೇಕು, ಹಿಂಗೆಲ್ಲ ಯೋಚನೆ ಮಾಡ್ತಾ ಇರೋದು. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಗೈಸ್, ನಿಮ್ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಅಂದ್ರೆ ಐ ಡೋಂಟ್ ನೋ, ಬಟ್ ದ ಥಿಂಗ್ ಈಸ್, ಇವಾಗ ನಿಮ್ಮ ಲೈಫ್ ಸ್ಟೈಲ್ ಹೆಂಗಿದೆ ಈ ತರ ಬೇಡ. ಎಲ್ಲೋ ಒಂದ್ ಕಡೆ ನಂಗೆ ಹೆಂಗ್ ಅನ್ಸ್ತಾ ಇದೆ ಅಂದ್ರೆ, ಗವರ್ಮೆಂಟ್ ಜಾಬ್ ನ ನೀವು ಯಾಕೆ ಚೂಸ್ ಮಾಡ್ತಾ ಇದ್ದೀರಾ, ಸೊ ದಟ್ ನಿಮ್ಮ ಕರೆಂಟ್ ಲೈಫ್ ಸ್ಟೈಲ್ ಗಿಂತ ಬೇರೆ ತರ ಇರುತ್ತೆ. ಕರೆಂಟ್ ಏನ್ ಪೀಪಲ್ ಇದಾರೆ ನಿಮ್ ಸುತ್ತಮುತ್ತ, ಜನರು ಏನಿದ್ದಾರೆ, ಅಟ್ಲೀಸ್ಟ್ ನೀವು ಅವ್ರ ಜೊತೆ ಇರಲ್ಲ, ಬೇರೆ ಒಂದಷ್ಟು ಲೈಫ್ ಸ್ಟೈಲ್, ಬೇರೆ ಒಂದಷ್ಟು ಪೀಪಲ್ ಜೊತೆ ಇರ್ತೀನಿ ಅಟ್ಲೀಸ್ಟ್ ನಾನು. ಸ್ವಲ್ಪ ಚೇಂಜಸ್ ಇರುತ್ತೆ. ಎಲ್ಲೋ ಒಂದ್ ಕಡೆ ನಿಮಗೆ ಒಂಥರ ಟಾಕ್ಸಿಕ್ ಎನ್ವಿರಾನ್ಮೆಂಟ್ ಅಲ್ಲಿ ಡೀಲ್ ಮಾಡ್ತಾ ಇದ್ದೀನಿ, ನನಗೆ ಆಗ್ದಿಲ್ದಿರೋ ಒಂದಷ್ಟು ಜನರ ಜೊತೆ ನಾನು ಇದೀನಿ, ಹಿಂಗೆಲ್ಲ ಒಂದಷ್ಟು ಥಾಟ್ಸ್ ನಿಮ್ಮ ತಲೆಯಲ್ಲಿ ಹೋಗ್ತಾ ಇದೆ. ಓಕೆ, ಸೊ ಓಕೆ, ಲೆಟ್ಸ್ ಸಿ ನಿಮಗೆ ನೆಕ್ಸ್ಟ್ ಮೆಸೇಜ್ ಏನ್ ಬರುತ್ತೆ ಅಂತ. ನಿಮ್ಮ ಸ್ಟ್ರೆಂತ್ ಅಂತ ಬಂದ್ರೆ ನಿಮ್ಮ ಸ್ಕಿಲ್ಸ್ ಮೇನ್ಲಿ ಯಾವ್ದ್ರಲ್ಲಿದೆ, ಯಾವ ಒಂದು ಕೆಲಸದಲ್ಲಿ ನೀವು ಬೆಸ್ಟ್ ಇದ್ದೀರಾ, ನಿಮ್ಮ ಪರ್ಸನಾಲಿಟಿಲಿ ಔಟ್ಸ್ಟ್ಯಾಂಡಿಂಗ್ ಪರ್ಸನಾಲಿಟಿ ಎದ್ದು ಕಾಣೋದಂದ್ರೆ ಏನು ಅಂತ ನೋಡೋಣ. ದೇರ್ ಈಸ್ ದ ಸನ್. ಓಕೆ, ದ ಸನ್ ಬಂತು ಅಂದ್ರೆ ಇಟ್ ಇಂಡಿಕೇಟ್ಸ್ ಪಾಸಿಟಿವ್ ಮೈಂಡ್ ಸೆಟ್, ಪಾಸಿಟಿವ್ ಪರ್ಸನಾಲಿಟಿ, ಒಂಥರ ಹೈಲೈಟ್ ಆಗೋದು. ನೀವು ನಿಮ್ನ ಜಾಸ್ತಿ ಪುಷ್ ಮಾಡ್ಕೋಬೇಕಂತ ಏನಿಲ್ಲ. ಒಂಥರ ಒಂದು ಗ್ರೂಪ್ ಸೆಟ್ಟಿಂಗ್ ಅಲ್ಲಿ ಇದೀನಿ ಅಂದ್ರೆ ನೀವು ನಿಮ್ನ ಜಾಸ್ತಿ ಪುಷ್ ಮಾಡ್ಕೊಳೋದ್ ಬೇಡ, ಅವ್ರು ನೋಡ್ಲಿ ಇವ್ರು ನೋಡ್ಲಿ ಅಂತ. ಬಟ್ ಐ ಗೆಸ್ ನಿಮ್ಮಲ್ಲಿ ಒಂದು ನ್ಯಾಚುರಲ್ ಆರಾ ಇದೆ, ನ್ಯಾಚುರಲ್ ಎನರ್ಜಿ ಇದೆ, ಅದು ಆಟೋಮೆಟಿಕ್ ಆಗಿ ಪೀಪಲ್ ನ ನಿಮ್ ಕಡೆ ಎಳ್ಕೊಂಡ್ ಬರುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್, ನಿಮ್ಮಲ್ಲಿರೋ ಒಂದು ಲೀಡರ್ಶಿಪ್ ನೇಚರ್ ಇದೆ ಅಲ್ಲ. ಐ ಗೆಸ್ ಗವರ್ಮೆಂಟ್ ಜಾಬ್ ಅಂತ ಬಂದ್ರೆ ಜಸ್ಟ್ ನೀವು ಹೋಗ್ಬಿಟ್ಟು ಟೇಬಲ್ ಮುಂದೆ ಕೂರೋದು ಅಷ್ಟೇ ಅಲ್ಲ. ಇಟ್ಸ್ ಆಲ್ಸೋ ಅಬೌಟ್ ಒಂದು ಪೀಪಲ್ಗೆ ಸರ್ವಿಸ್ ಕೊಡೋದು. ಐ ಗೆಸ್ ಇದ್ರಲ್ಲಿ ನೀವು ಬೆಸ್ಟ್ ಇದ್ದೀರಾ.
ಬಿಕಾಸ್ ನೀವೆಲ್ಲೋ ಒಂದ್ ಕಡೆ ನಿಮ್ಮ ಒಂದು ಅಡ್ವಾಂಟೇಜ್ ಬಗ್ಗೆ ಮಾತ್ರ ತಿಳ್ಕೊಳಲ್ಲ. ಅಟ್ ದ ಸೇಮ್ ಟೈಮ್ ಪೀಪಲ್ ಸರ್ವಿಸ್ ಕೊಡೋದು, ಒಂದು ಗ್ರೂಪಿಗೆ ಲೀಡರ್ ಆಗಿ ನಿಂತ್ಕೊಂಡು ಅವರಿಗೆ ಗೈಡ್ ಮಾಡುವಂಥದ್ದು, ಸರ್ವ್ ಮಾಡುವಂಥದ್ದು, ಅಂದ್ರೆ ಆ ಲೀಡರ್ಶಿಪ್ ನೇಚರ್ ನಿಮ್ಮಲ್ಲಿ ಎದ್ದು ಕಾಣ್ತಾ ಇದೆ. ಅಂಡ್ ಮೋರ್ ಓವರ್ ನೀವ್ ಹೆಂಗೆ ಅಂತಂದ್ರೆ ನಿಮ್ಮ ಎನರ್ಜಿ ಹೆಂಗೆ ಅಂತಂದ್ರೆ ನೀವು ಒಂದ್ ಸ್ವಲ್ಪ ಬೇರೆಯವ್ರಿಗೆ ಗೈಡ್ ಮಾಡಿದ್ರೆ ಎಂತ ಡಿಪ್ರೆಸ್ಡ್ ಆಗಿರೋ ಪೀಪಲ್ಗೂ ಒಂಥರ ಬೆಟರ್ ಫೀಲ್ ಆಗೋದು, ಒಂಥರ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದು, ನಿಮ್ಮ ಒಂದು ಎನರ್ಜಿ ನೋಡ್ಬಿಟ್ಟು ಇನ್ನೊಬ್ರನ್ನ ಅಪ್ಲಿಫ್ಟ್ ಮಾಡೋದು. ಅಂಡ್ ಒನ್ ಮೋರ್ ಥಿಂಗ್ ಈಸ್ ಯು ಆರ್ ವೆರಿ ಮಚ್ ಪ್ಯಾಷನೇಟ್. ಸೊ ಗ್ರೂಪ್ ನನಗೆ ಏನನ್ಸ್ತದೆ ಅಂದ್ರೆ ಏನೇ ಕೆಲಸ ಮಾಡಿದ್ರು ನೀವು ಅದನ್ನ ಒಂಥರ ಪ್ಯಾಷನೇಟ್ ಆಗಿ ಮಾಡ್ತೀರಾ, ಇಷ್ಟಪಟ್ಟು ಮಾಡ್ತೀರಾ. ಅಂದ್ರೆ ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ಮೇ ಬಿ ಇಟ್ಸ್ ಮೋರ್ ಲೈಕ್ ನೀವು ನಿಮ್ನ ಗ್ರೂಪ್ ಅಲ್ಲಿ ನೋಡೋದಕ್ಕೆ ಇಷ್ಟಪಡಲ್ಲ. ಒಂದು ಸೆಪರೇಟ್ ಆಗಿ ನಾನು ಚೆನ್ನಾಗಿ ವರ್ಕ್ ಮಾಡ್ತೀನಿ, ಸೆಪರೇಟ್ ಆಗಿ ನಾನು ಹತ್ರ ಬೆಟರ್ ವರ್ಕ್ ಮಾಡ್ತೀನಿ. ಅಂಡ್ ಒನ್ ಮೋರ್ ಥಿಂಗ್, ಮೇ ಬಿ ಇವಾಗ ನೀವು ಯಾವ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ, ಗ್ರೂಪ್ 1, ಮೇ ಬಿ ಒಂದು ಗ್ರೂಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಒಂದಷ್ಟು ಪೀಪಲ್ ಜೊತೆ ವರ್ಕ್ ಮಾಡ್ತಾ ಇದ್ದೀರಾ, ಕೊಲಾಬ್ರೇಟ್ ಆಗಿ ವರ್ಕ್ ಮಾಡ್ತಾ, ಎಲ್ಲೋ ಒಂದ್ ಕಡೆ ನಿಮಗೆ ಒಂದು ಕೊಲಾಬ್ರೇಷನ್ ಇಷ್ಟ ಆಗ್ತಿಲ್ಲ, ಅಥವಾ ಇಟ್ಸ್ ಮೋರ್ ಲೈಕ್ ಪ್ರಾಬ್ಲಮ್ ವಿತ್ ದ ಪೀಪಲ್. ಹಂಗ ನೀವು ಗ್ರೂಪ್ ಅಲ್ಲಿ ವರ್ಕ್ ಮಾಡೋದೇ ಇಲ್ಲ ಅಂತ ಏನಿಲ್ಲ, ಬಟ್ ನಿಮ್ ಜೊತೆ ಯಾರಿದ್ದಾರೆ ಕರೆಂಟ್ ಪೀಪಲ್, ಕಲೀಗ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಕೆಲವೊಂದೊಂದು ಜನದ ಎನರ್ಜಿ ನಿಮಗೆ ಆಗ್ತಾ ಇಲ್ಲ. ಸ್ಪೆಸಿಫಿಕ್ ಪೀಪಲ್ ಇಂದ ಸ್ವಲ್ಪ ಓಡೋಗೋಣ, ಬಿಕಾಸ್ ತುಂಬಾ ಪೊಲಿಟಿಕ್ಸ್ ನೋಡ್ತಾ ಇದ್ದೀರಾ, ತುಂಬಾ ಪಾರ್ಶಿಯಾಲಿಟಿ ಅನ್ನೋದನ್ನ ನೋಡ್ತಾ ಇದ್ದೀರಾ, ಅಂದ್ರೆ ಅದರಿಂದ ಓಡೋಗಕ್ಕೆ, ಅದನ್ನ ಚೇಂಜ್ ಮಾಡ್ಕೊಡಕ್ ತುಂಬಾ ಟ್ರೈ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನೀವು ಗೌರ್ಮೆಂಟ್ ಜಾಬ್ ಅನ್ನೋದನ್ನ ನೋಡ್ಕೊಂಡು ಬರ್ತಾ ಇರೋದು. ಬಟ್ ನಿಮ್ಮಲ್ಲಿ ಬೆಸ್ಟ್ ಥಿಂಗ್ ಅಂದ್ರೆ ಏನೇ ಕೆಲಸ ಮಾಡಿದ್ರು ಅದರಲ್ಲಿ 100% ಕೊಡ್ತೀರಾ, ಅದನ್ನ ಪ್ಯಾಷನೇಟ್ ಆಗಿ ವರ್ಕ್ ಮಾಡ್ತೀರಾ. ಅಂದ್ರೆ ಇವತ್ತು ಹೋಗ್ಬೇಕಲ್ಲಪ್ಪ, ಇವತ್ತು ಕೆಲಸ ಮಾಡ್ಬೇಕಲ್ಲಪ್ಪ ಅಂತ ಹೋಗಲ್ಲ, ಬಟ್ ಏನ್ ಬರುತ್ತೆ ಕೆಲಸ ಅದನ್ನ ತುಂಬಾ ಪ್ಯಾಷನೇಟ್ ಆಗಿ ಮಾಡ್ತೀರಾ. ಓಕೆ, ಮತ್ತೊಂದು ನೋಡೋಣ. ಸ್ಟ್ರೆಂತ್ ಅಂತ ಬಂದ್ರೆ ಟ್ರಾವೆಲ್, ಅಗೇನ್ ಸನ್ ಅಂತ ಬಂದ್ರೆ ಇಟ್ಸ್ ಅಗೇನ್ ಟ್ರಾವೆಲಿಂಗ್ ಕಾರ್ಡ್. ಸನ್ ಇಸ್ ಅಗೇನ್ ಅ ಟ್ರಾವೆಲಿಂಗ್ ಕಾರ್ಡ್. ಓಕೆ, ಗ್ರೂಪ್ 1. ಸೊ ಇದ್ರಲ್ಲಿ ನೋಡ್ಬೋದು ಹಾರ್ಸ್ ಮೇಲೆ ಕುತ್ಕೊಂಡು ಎಲ್ಲೋ ಒಂಥರ ಟ್ರಾವೆಲ್ ಮಾಡೋದು, ಜನರ ಮಧ್ಯೆ ಖುಷಿಯಾಗಿರೋದು, ಎಲ್ಲಿ ನಿಮಗೆ ಅಟೆನ್ಷನ್ ಸಿಗುತ್ತೆ, ಎಲ್ಲಿ ನಿಮ್ಮ ವರ್ಕ್ ಅನ್ನ ರೆಕಗ್ನೈಸ್ ಮಾಡ್ತಾರೆ, ಅಲ್ಲಿ ನೀವು ತುಂಬಾ ಖುಷಿಯಾಗಿರ್ತೀರಾ. ಮೇ ಬಿ ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ಅದ್ ನಿಮಗೆ ಸಿಗ್ತಾ ಇಲ್ಲ. ಐ ಮೀನ್ ಕೆಲಸ ಮಾಡಿದ್ರು ಆ ಕೆಲಸನ ರೆಕಗ್ನೈಸ್ ಮಾಡ್ತಾ ಇಲ್ಲ, ಅದ್ ನಿಮಗೆ ಒಂಥರ ಎಲ್ಲೋ ಬೇಜಾರಾಗ್ತಾ ಇದೆ. ಬಟ್ ನಿಮಗೆ ಹೆಂಗ್ ಗೊತ್ತಾ, ನೀವು ಅನ್ಕೊಂಡಿದೀರಾ ನಾನು ಬೇಗ ಚೇಂಜಸ್ ಗಳಿಗೆ ಆಕ್ಸೆಪ್ಟ್ ಮಾಡ್ಕೊಳಲ್ವೇನೋ, ನಾನು ರಿಲೊಕೇಶನ್ ಆದ್ರೆ ಬೇರೆ ಒಂದು ಪ್ಲೇಸಿಗೆಲ್ಲ ಕಳ್ಸಿದ್ರೆ ನಾನು ಚೆನ್ನಾಗಿ ಕೆಲಸ ಮಾಡಲ್ವೇನೋ, ಹಿಂಗೆಲ್ಲ ಮೇ ಬಿ ನಿಮ್ಮ ಒಂದು ಮೈಂಡ್ ಸೆಟ್ ಅಲ್ಲೇ ಅನ್ಕೊಂತಾ ಇರೋದು ಗ್ರೂಪ್ 1. ಬಟ್ ಐ ಗೆಸ್ ನೀವು ಯಾವಾಗ ರಿಲೊಕೇಟ್ ಮಾಡ್ತೀರಾ, ಯಾವಾಗ ಬೇರೆ ಹೊಸ ಪೀಪಲ್ ಜೊತೆ ಬೆರೀತೀರಾ ಅಲ್ವಾ, ಅವಾಗ ಯು ವಿಲ್ ಡೂ ಗ್ರೇಟ್. ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ ಇದೆ ನಿಮಗೆ ಒಂದ್ ಸ್ವಲ್ಪ ಭಯ ಇದೆ. ಚೇಂಜಸ್ ಅಂದ್ರೆ ಹೊಸ ಪೀಪಲ್ ಜೊತೆ ವರ್ಕ್ ಮಾಡ್ಬೇಕಂದ್ರೆ ನಾನ್ ನಿಜವಾಗ್ಲೂ ಅಡ್ಜಸ್ಟ್ ಆಗ್ತೀನಾ, ನಾನ್ ನಿಜವಾಗ್ಲೂ ಹೊಸ ಕಲ್ಚರ್ಗೆ, ಹೊಸ ಪ್ಲೇಸಸ್, ಹೊಸ ಡೈರೆಕ್ಷನ್ನು, ಹೊಸ ಪೀಪಲ್, ನಿಜ ನಾನು ಅಡ್ಜಸ್ಟ್ ಆಗ್ತೀನ. ಮೇ ಬಿ ಐ ಡೋಂಟ್ ನೋ. ಇವಾಗ ಕರೆಂಟ್ ಎನ್ವಿರಾನ್ಮೆಂಟ್ ಅಲ್ಲಿ ಆಗ್ತಾ ಇರೋ ಕೆಲವೊಂದೊಂದು ಪ್ರಾಬ್ಲಮ್ಸ್ಗಳು, ಅಂದ್ರೆ ಏನು ಕರೆಂಟ್ ಎನ್ವಿರಾನ್ಮೆಂಟ್ ಅಲ್ಲಿ ಜನ ಸರಿ ಇಲ್ಲ, ಅಥವಾ ನೀವು ವರ್ಕ್ ಮಾಡ್ತಿರೋ ಎನ್ವಿರಾನ್ಮೆಂಟ್ ಚೆನ್ನಾಗಿಲ್ಲ, ಮೇ ಬಿ ಅದ್ರದ್ದೇ ಟ್ರಾಮಾ ನಿಮ್ ತಲೆಯಲ್ಲಿ ಹೋಗ್ತಾ ಇದೆ. ಮೇ ಬಿ ಯಾವತ್ತು ನನಗೊಂದು ಬೆಸ್ಟ್ ಪೀಪಲ್ ಸಿಗಲ್ವೇನೋ, ಕಲೀಗ್ಸ್ ಅಂತ ಬಂದ್ರೆ, ಮೇ ಬಿ ನಾನು ಒಬ್ರೇ ವರ್ಕ್ ಮಾಡ್ಬೇಕೇನೋ, ಮೇ ಬಿ ನನಗೆ ಒಂದು ಗ್ರೂಪ್ ಸೆಟ್ಟಿಂಗ್ ಅಲ್ಲಿ ನಾನು ಯಾವತ್ತೂ ಅಡ್ಜಸ್ಟ್ ಆಗಲ್ವೇನೋ, ನಾನು ಸಿಂಗಲ್ ಆಗಿ ವರ್ಕ್ ಮಾಡ್ಬೇಕೇನೋ, ಲೈಕ್ ಈ ತರ ಎಲ್ಲ ಒಂದಷ್ಟು ಥಾಟ್ಸ್ ನಿಮ್ಮ ಮೈಂಡ್ ಅಲ್ಲಿ ಬರ್ತಾ ಇದೆ ಮೇನ್ ಆಗಿ ಗ್ರೂಪ್ 1. ಬಟ್ ಐ ಗೆಸ್ ಯಾವಾಗ ನೀವು ಒಂದು ಈ ಎನ್ವಿರಾನ್ಮೆಂಟ್ ಇಂದ ಹೊರಗೆ ಬರ್ತೀರಾ ಅಲ್ವಾ, ಅವಾಗ ನೀವು ಒಂದು ಗ್ರೋತ್ ಅನ್ನೋದನ್ನ ನೋಡ್ತೀರಾ. ಅಂಡ್ ಒನ್ ಮೋರ್ ಥಿಂಗ್, ಇವಾಗ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅದನ್ನ ಫಸ್ಟ್ ದೂರ ಹೋಗಿ, ಫಸ್ಟ್ ಅಟ್ಲೀಸ್ಟ್ ಹೋಮ್ ಟೌನ್ ಇಂದ ಸ್ವಲ್ಪ ದೂರ ಹೋಗಿ ನಿಮ್ನ ನೀವು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ, ಹೊಸ ಜಾಗದ ಬಗ್ಗೆ, ಹೊಸ ಕಲ್ಚರ್ ಬಗ್ಗೆ, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಬಿಕಾಸ್ ನಿಮ್ಮಲ್ಲಿ ಆ ಒಂದು ಎಕ್ಸ್ಪ್ಲೋರಿಂಗ್ ನೇಚರ್ ಒಳಗಡೆ ಇದೆ, ನೀವು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಮೇ ಬಿ ನೀವು ಅಷ್ಟೊಂದು ಹೊಸ ಪ್ರದೇಶ, ಹೊಸ ಪೀಪಲ್ ಜೊತೆ ಬೆರೆಯೋದಕ್ಕೆ ಯಾವತ್ತೂ ನಿಮಗೆ ಸಿಕ್ಕಿಲ್ಲ ಅನ್ಸುತ್ತೆ ಚಾನ್ಸ್, ಅದಕ್ಕೆ ನಿಮಗೆ ಗೊತ್ತಿಲ್ವೇನೋ. ಬಟ್ ಯು ಹ್ಯಾವ್ ದಿಸ್ ಸ್ಕಿಲ್ ಅನ್ನೋದನ್ನ ನೋಡ್ತಾ ಇದೀನಿ ಮೇನ್ ಆಗಿ. ನೆಕ್ಸ್ಟ್ ನೋಡೋಣ, ಚಾಲೆಂಜಸ್ ಟು ಓವರ್ಕಮ್. ಇದಿಷ್ಟು ನಿಮ್ಮ ಸ್ಟ್ರೆಂತ್ ಆಗಿದ್ರೆ, ಚಾಲೆಂಜಸ್ ಅನ್ನೋದು ಏನು ಅಂತ ನೋಡೋಣ. ದೇರ್ ಈಸ್ ಇನ್ ದೇರ್ ಹೆಡ್ ಓವರ್ ಥಿಂಕಿಂಗ್, ಸ್ಟ್ರೆಸ್ಡ್, ಓವರ್ ಅನಲೈಸಿಂಗ್. ದಿಸ್ ಇಸ್ ಯು. ಗ್ರೂಪ್ 1 ಅಗೇನ್ ದಿಸ್ ಇಸ್ ಕನ್ಫರ್ಮೇಶನ್. ಎಲ್ಲೋ ಒಂದ್ ಕಡೆ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ,
ನನ್ನ ಕೈಲಿ ಆಗುತ್ತಾ ಅಂತ ನೀವು ನಿಮ್ಮ ಒಂದು ಎಬಿಲಿಟೀಸ್ ಮೇಲೆ ಸ್ವಲ್ಪ ಕ್ವೆಶನ್ಸ್ ಇದೆ, ಸೆಲ್ಫ್ ಡೌಟ್ ಅನ್ನೋದು ತುಂಬಾ ಇದೆ. ಒಂದು ಮೇಜರ್ ಥಿಂಗ್ ಗ್ರೂಪ್ 1 ನಿಮ್ದಲ್ಲಿ ನೋಡ್ತೀರ ಅಂದ್ರೆ ಭಯ ಇದೆ ನಿಮ್ ಮೇಲೆ. ಅಂದ್ರೆ ನನ್ ಕೈಲಿ ಆಗುತ್ತಾ, ನನ್ ಕೈಲಿ ಇಷ್ಟೊಂದು ಸ್ಟ್ರೆಂತ್ ಇದೆಯಾ, ನನ್ ಕೈಲಿ ಇಷ್ಟೊಂದು ಕೆಪಾಸಿಟಿ ಇದೆಯಾ, ನಿಜವಾಗ್ಲು ಚಾನ್ಸಸ್ ಇದೆಯಾ ನನಗೆ, ಅಂದ್ರೆ ನನ್ನಲ್ಲಿ ಇದೊಂದು ಸ್ಕಿಲ್ ಇದೆಯಾ, ಐ ಡೋಂಟ್ ನೋ. ಬಟ್ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಸೆಲ್ಫ್ ಡೌಟ್ ಇದೆ, ನನ್ ಕೈಲಿ ಆಗುತ್ತಾ, ಮುಂದೆ ನಾನು ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ಆಗುತ್ತಾ. ಐ ಡೋಂಟ್ ನೋ ಯಾವ ವರ್ಕ್ ಅಲ್ಲಿ ನೀವು ಯಾವ ಒಂದು ಎನ್ವಿರಾನ್ಮೆಂಟಲ್ ವರ್ಕ್ ಮಾಡ್ತಾ ಇದ್ದೀರಾ ಅಂತ. ಬಟ್ ಆ ಪೀಪಲ್ ಇಂದ ಆಗಿರ್ಬೋದು, ನಿಮ್ಮ ಚೈಲ್ಡ್ಹುಡ್ ಟ್ರಾಮಾದಿಂದ ಆಗಿರ್ಬೋದು, ನಿಮ್ಮೇಲೆ ನಿಮಗೆ ಡೌಟ್ ಜಾಸ್ತಿ ಇದೆ. ಆಗುತ್ತಾ ನನ್ ಕೈಲಿ ಅನ್ನೋದು, ಸ್ಟ್ರೆಸ್ ಮಾಡ್ತಾ ಇದ್ದೀರಾ, ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ನನ್ನ ಕರಿಯರ್ ಅಲ್ಲಿ ಸಕ್ಸಸ್ ಆಗ್ತೀರಾ ಅಂತ. ಯು ನೋ ವಾಟ್, ನಾವು ಎಷ್ಟು ಮನ್ಸಲ್ಲಿ ಆಗಲ್ಲ, ನನ್ ಕೈಲಿ ಆಗಲ್ಲ ಅನ್ಕೊಂತ ಇರ್ತೀವಿ. ಅವಾಗ ಯಾವ್ದಾದ್ರು ಒಂದ್ ಪಾಯಿಂಟ್ ಅಲ್ಲಿ ದೇವ್ರು ತಥಾಸ್ತು ಅಂದ್ಬಿಟ್ರೆ, ಯು ಕ್ಯಾನ್ ನೆವರ್ ಓವರ್ಕಮ್ ಇಟ್. ಸೊ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮಲ್ಲಿ ಇದೆ, ಆ ಪಾಸಿಟಿವ್ನೆಸ್ ಇದೆ. ಐ ಗೆಸ್ ಕರೆಂಟ್ ಸಿಚುವೇಶನ್, ಕರೆಂಟ್ ಎನ್ವಿರಾನ್ಮೆಂಟ್ ನಿಮ್ಮನ್ನ ಕಂಪ್ಲೀಟ್ ಆಗಿ ನೀವು ಯಾವ ತರ ಪರ್ಸನ್ ಇದ್ದೀರಾ, ಒಂದು ಔಟ್ ಗೋಯಿಂಗ್ ಪರ್ಸನ್, ಒಂದು ಎಕ್ಸ್ಪ್ಲೋರಿಂಗ್ ಪರ್ಸನ್, ಎಲ್ಲೋ ಒಂದ್ ಕಡೆ ನಿಮ್ನ ನೀವು ಮುಚ್ಚಿಡ್ತಾ ಇದ್ದೀರಾ. ನಿಮ್ಮಲ್ಲೇ ಒಂದು ಇನ್ಬಿಲ್ಟ್ ಕ್ವಾಲಿಟಿ ಇದೆ, ಎಕ್ಸ್ಪ್ಲೋರ್ ಮಾಡೋದು, ಹೊಸ ಜಾಗ ನೋಡೋದು, ಎಲ್ಲದೂ ಇನ್ಬಿಲ್ಟ್ ಇದೆ. ಬಟ್ ಅದನ್ನ ನೀವೇ ಮುಚ್ಚಿಡ್ತಾ ಇದ್ದೀರಾ, ಅಥವಾ ಕರೆಂಟ್ ಎನ್ವಿರಾನ್ಮೆಂಟ್ ಇಂದ ನಿಮ್ ಬಗ್ಗೆ, ನಿಮ್ಮಲ್ಲಿರೋ ಟ್ಯಾಲೆಂಟ್ಸ್, ನಿಮ್ ಬಗ್ಗೆ ಸ್ಟ್ರೆಂತ್, ಅದನ್ನೆಲ್ಲ ನಿಮಗೇನೆ ಅರ್ಥ ಆಗಕ್ಕೆ ಬಿಡ್ತಾ ಇಲ್ಲ ಅನ್ನೋದನ್ನ ನೋಡ್ತಿದೀನಿ. ಸೊ ಇಫ್ ಪಾಸಿಬಲ್ ಓವರ್ ಥಿಂಕ್ ಮಾಡೋದನ್ನ ನಿಲ್ಸಿ, ಅನ್ನೆಸರಿ ಸ್ಟ್ರೆಸ್ ತಗೊಳೋದನ್ನ ನಿಲ್ಸಿ. ಯಾವ್ದಾದ್ರು ಆಪರ್ಚುನಿಟಿ ಬಂತು ಅಂದ್ರೆ ಅದನ್ನ ಓವರ್ ಅನಲೈಸ್ ಮಾಡೋದನ್ನ ನಿಲ್ಸ್ಬೇಕು. ಟ್ಯಾರೋ ಕಡೆಯಿಂದ ನಿಮಗೆ ಬಂದಿದೆ 4 ಆಫ್ ವಾಂಡ್ಸ್. ಎಗೇನ್ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇದ್ದೀರಾ. ನಿಮ್ಮ ಫ್ಯಾಮಿಲಿ, ಎಲ್ಲೋ ಒಂದ್ ಕಡೆ ನಿಮ್ಮ ಫ್ಯಾಮಿಲಿನ ಬಿಟ್ಟು ಹೋಗೋದಂದ್ರೆ ಆಗಲ್ಲ. ಕರಿಯರ್ ಅಲ್ಲಿ ಏನೇ ಒಂಥರ ಟಾಕ್ಸಿಕ್ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ರೂನು, ಬಟ್ ನಿಮಗೆ ಒಂಥರ ನಿಮ್ಮ ಫ್ಯಾಮಿಲಿನ ಬಿಟ್ಟು ಹೋಗೋದು ಅಂದ್ರೆ ಆಗಲ್ಲ ಅನ್ನೋದನ್ನ ನೋಡ್ತಿದೀನಿ. ಅಟ್ ದ ಸೇಮ್ ಟೈಮ್ ಒಂದು ಸಾಲಿಡ್ ಫೌಂಡೇಶನ್ ಸಿಗ್ತಾ ಇಲ್ಲ ನಿಮಗೆ. ಕರಿಯರ್ ಅಂತ ಬಂದ್ರೆ ಸಾಲಿಡ್ ಫೌಂಡೇಶನ್ ಸಿಗ್ತಾ ಇಲ್ಲ, ಎಕ್ಸ್ಟ್ರಾ ರಿಸ್ಕ್ ತಗೊಂತಾ ಇಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಒಂದು ಗ್ರೂಪ್ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಆಲ್ರೆಡಿ ವರ್ಕ್ ಮಾಡ್ತಿರ್ಬೋದು, ಬಟ್ ಅದರಿಂದ ನಿಮಗೆ ಯಾವುದೇ ರೀತಿಯಾದ ಒಂದು ಗ್ರೋತ್ ಸಿಗ್ತಾ ಇಲ್ಲ. ವರ್ಕ್ ಲೈಫು, ಪರ್ಸನಲ್ ಲೈಫು ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಇದೆಲ್ಲ ಒಂದಷ್ಟು ಸ್ಟ್ರೆಸ್ಗಳು, ಇದೆಲ್ಲ ಒಂದಷ್ಟು ಚಾಲೆಂಜಸ್ಗಳು ನಿಮ್ಮಲ್ಲಿ ಮೇನ್ ಆಗಿ ನೋಡ್ತಾ ಇದ್ದೀನಿ ನಾನು. ಗ್ರೂಪ್ 1, ಇಟ್ಸ್ ಹೈ ಟೈಮ್. ಯಾವ ಗ್ರೂಪ್ ಜೊತೆ ವರ್ಕ್ ಮಾಡ್ತಾ ಇದ್ದೀರಾ, ಯಾವ ಪೀಪಲ್ ಜೊತೆ ಇದ್ದೀರಾ, ಸ್ವಲ್ಪ ಚೇಂಜಸ್ ಮಾಡ್ಕೊಬೇಕು. ಅಂಡ್ ದಿಸ್ ಇಸ್ ಹೈ ಟೈಮ್. ನಿಮಗೆ ರಿಲೊಕೇಶನ್ ಅನ್ನೋದು ನಿಮ್ಮ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಗ್ರೂಪ್ 1, ಐ ಡೋಂಟ್ ನೋ ನಿಮಗೆ ಇದನ್ನ ಹೇಗೆ ಹೇಳೋದು ಅಂತ. ಬಟ್ ಚೇಂಜಸ್ ನ ನೀವು ಅವಾಯ್ಡ್ ಮಾಡಬೇಡಿ, ಓವರ್ ಅನಲೈಸ್ ಮಾಡಬೇಡಿ. ಯಾವ್ದಾರ ಒಂದು ಹೊಸ ಆಪರ್ಚುನಿಟಿ ಬಂದಾಗ ಜಸ್ಟ್ ಗೋ ವಿತ್ ಇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ರಿಲೊಕೇಶನ್, ಚೇಂಜಸ್ ಇದೆಲ್ಲ ಬೇಕು ನಿಮಗೆ ಇವಾಗ. ಯು ಕ್ಯಾನಾಟ್ ಗಿವ್ ಅಪ್ ಆನ್ ದೀಸ್ ಥಿಂಗ್ಸ್. ಅಂಡ್ ಆಲ್ರೆಡಿ ಒಂದು ಗ್ರೂಪ್ ಎನ್ವಿರಾನ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಫಸ್ಟ್ ಚೇಂಜ್ ಮಾಡ್ಕೊಳ್ಳಿ. ಆ ಗ್ರೂಪ್ ಇಂದ ನಿಮಗೆ ಯಾವುದೇ ರೀತಿಯಾದ ಗ್ರೋತ್ ಆಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಓಕೆ, ಇವಾಗ ಮೇನ್ ಕ್ವೆಶನ್ಗೆ ಬರೋಣ. ನಿಮಗೆ ಗೌರ್ಮೆಂಟ್ ಜಾಬ್ ಇನ್ ದ ನಿಯರ್ ಫ್ಯೂಚರ್ ಆಗುತ್ತಾ, ಆಗಲ್ವಾ? Okay, let's see group 1. There is 3 of wands. Just a minute, guys. Okay, there is 3 of wands. Okay, 3 of wands ಅಂತ ಬಂತು ಅಂದ್ರೆ ಇಮಿಡಿಯೇಟ್ ಫ್ಯೂಚರ್ ಅಲ್ಲಿ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಇದು, ಆಯ್ತಾ? ಬಟ್ ಪೇಷನ್ಸ್ ಅಲ್ಲಿ ಇರ್ಬೇಕು. ಡೈರೆಕ್ಟ್ ಆಗಿ ನೋ ಅಂತಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಆಗಿ ನಾಳೆನೆ ಆಗುತ್ತೆ, ಮುಂದಿನ ತಿಂಗಳೇ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇಲ್ಲ. ಓಕೆ, ಇಟ್ಸ್ ಕೈಂಡ್ ಆಫ್ ಅನ್ ಇಂಡಿಕೇಶನ್ ನಿಮಗೆ ಪೇಷನ್ಸ್ ಇರಬೇಕು. ಅಂಡ್ ಒನ್ ಮೋರ್ ಥಿಂಗ್ ಈಸ್, ಇಫ್ ಪಾಸಿಬಲ್ ನೀವು ಇರೋ ಹೋಮ್ ಟೌನ್, ನೀವು ಇರೋ ಪ್ಲೇಸ್, ಅದನ್ನ ಸ್ವಲ್ಪ ದೂರ ಬನ್ನಿ. ಅಗೇನ್ 3 ಆಫ್ ವಾಂಡ್ಸ್ ಅಂದ್ರೆ ಒಂದು ಪ್ಲಾನಿಂಗ್ ಕಾರ್ಡ್ ಆಗಿರುತ್ತೆ, ಒಂದು ಟ್ರಾವೆಲ್ ಪ್ಲಾನಿಂಗ್ ಕಾರ್ಡ್ ಆಗಿರುತ್ತೆ. ಒಂದಷ್ಟು ದೂರದ ಪ್ರದೇಶದ ಬಗ್ಗೆ ಥಿಂಕ್ ಮಾಡೋದು, ಪ್ಲಾನ್ ಮಾಡೋದು, ಈ ತರ ಆಗಿರುತ್ತೆ. ಆಲ್ ರೈಟ್, ಸೊ ಇಟ್ಸ್ ಅನ್ ಇಂಡಿಕೇಶನ್ ನೀವು ಎಲ್ಲಿದ್ದೀರಾ ಅದನ್ನ ಸ್ವಲ್ಪ ದೂರ ಬನ್ನಿ. ನೀವು ಫಾರ್ ಅನ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಂದ್ರೆ ಬ್ಯಾಂಗ್ಳೂರಲ್ಲೇ ಕೆಲಸ ಸರ್ಚ್ ಮಾಡ್ಬಿಡಿ. ಎಸ್ಪೆಷಲಿ ಗೌರ್ಮೆಂಟ್ ಸೆಕ್ಟರ್ ಅಂತ ಬಂದ್ರೆ
ಇಫ್ ಪಾಸಿಬಲ್ ಸ್ವಲ್ಪ ರೀಲೊಕೇಟ್ ಆಗಿ ಬೇರೆ ಪ್ಲೇಸ್, ಸ್ವಲ್ಪ ದೂರದ ಪ್ಲೇಸ್ ಅಲ್ಲಿ ಎಕ್ಸ್ಪ್ಲೋರ್ ಆಗ್ಬಿಟ್ಟು ಅಲ್ಲಿ ಒಂದು ಗೌರ್ಮೆಂಟ್ ಜಾಬ್ ನ ಗಳಿಸ್ಕೊಳಕ್ಕೆ ಟ್ರೈ ಮಾಡಿ. ಮೇ ಬಿ ಎಷ್ಟು ನಿಮ್ಮ ಹೋಮ್ ಟೌನ್ ಇಂದ ನೀವು ದೂರ ಹೋಗ್ತೀರಾ ಅಲ್ವಾ, ಅಷ್ಟು ನಿಮಗೆ ಬೆಟರ್ ಪಾಸಿಬಿಲಿಟೀಸ್ ಇದೆ ಕರಿಯರ್ ಅಲ್ಲಿ. ಎಷ್ಟು ನಿಮ್ಮ ಕಂಫರ್ಟ್ ಝೋನ್ ಇಂದ ಹೊರಗೆ ಹೋಗ್ತೀರಾ ಅಲ್ವಾ, ರಿಸ್ಕ್ ತಗೊಂಡು ಒಂದು ಗ್ರೂಪ್ ಸೆಟ್ಟಿಂಗ್ ನ ಚೇಂಜ್ ಮಾಡ್ತೀರಾ ಅಲ್ವಾ, ಅಷ್ಟು ನಿಮಗೆ ಬೆಟರ್ ಪಾಸಿಬಿಲಿಟೀಸ್ ಇದೆ ಗೌರ್ಮೆಂಟ್ ಜಾಬ್ ಅಂತ ಬಂದ್ರೆ. ಸೊ ನಿಯರ್ ಫ್ಯೂಚರ್ ಅಲ್ಲಿ ನಿಮಗೆ ಗೌರ್ಮೆಂಟ್ ಜಾಬ್ ಆಗುತ್ತೆ ಅನ್ನೋದು ಮೆಸೇಜ್ ನಾನು ನೋಡ್ತಾ ಇಲ್ಲ. ಗ್ರೂಪ್ 1 ಇಟ್ಸ್ ಅನ್ ಇಂಡಿಕೇಶನ್. ಮೇ ಬಿ ನೀವು ವೇಟ್ ಮಾಡ್ಬೇಕು ಅಟ್ಲೀಸ್ಟ್ 3 months ಫ್ರಮ್ ನೌ. ಅಂಡ್ ಅದಕ್ಕೂ ಮುಂಚೆ ಏನೆಲ್ಲ ನೆಸೆಸರಿ ಅಂದ್ರೆ ನೀವು ರಿಲೊಕೇಟ್ ಆಗ್ಬೇಕು ಬೇರೆ ಪ್ಲೇಸ್. ಇವಾಗ ಎಲ್ಲಿ ಒಂದೇ ತಾಲೂಕಲ್ಲಿ ಒಂದೇ ಡಿಸ್ಟಿಕ್ ಅಲ್ಲಿ ನೀವು ಅಪ್ಲೈ ಮಾಡ್ತಾ ಇದ್ರಿ ಅನ್ಸುತ್ತೆ ಗೌರ್ಮೆಂಟ್ ಜಾಬ್ ಅಥವಾ ಪೊಸಿಷನ್ಗೆ, ಇಫ್ ಪಾಸಿಬಲ್ ಬೇರೆ ಪ್ಲೇಸ್ ಅಲ್ಲಿ ನೋಡಿ, ಬೇರೆ ಪೊಸಿಷನ್ ನೋಡಿ. ಇವಾಗ ಒಂದು ಸೆಟ್ ಆಫ್ ಸೆಕ್ಟರ್ಗೆ ನೀವು ಏನೋ ಸೆಟ್ ಆಗಿ ಹೋಗ್ಬಿಟ್ಟಿದ್ದೀರಾ, ಇಷ್ಟು ಜಾಬು ಇಷ್ಟು ನನ್ಗೆ ಆಪ್ಷನ್ಸ್ ಇರೋದು. ಬಟ್ ಇಫ್ ಪಾಸಿಬಲ್ ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡಿ. ಆಲ್ರೆಡಿ ನಿಮಗೆ ಟ್ಯಾಲೆಂಟ್ ಇದೆ, ಇವಾಗ ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡ್ತಾ ಇದ್ದೀರಾ, ಜಸ್ಟ್ ಗೋ ವಿತ್ ಇಟ್. ಗೊತ್ತಿರೋದು ಎಷ್ಟಿದೆ, ಗೊತ್ತಿಲ್ದಿರೋದು ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಪೇಷನ್ಸ್ ಬೇಕು ಗೈಸ್. ಗ್ರೂಪ್ 1 ಮೇ ಬಿ ಅದೊಂದು ಹೇಳ್ತಾರಲ್ವಾ ಈ ಟೈಮ್ ಅಲ್ಲಿ ಸಿಗಲ್ಲ ಅನ್ನೋದು. ಮೇ ಬಿ ಡಸಂಟ್ ಮ್ಯಾಟರ್ ನೀವು ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ, ನೋಡಿದ್ರಿಂದ ಒಂದು 3 to 4 months ನಿಮಗೆ ಪೇಷನ್ಸ್ ಆಗಿ ವೇಟ್ ಮಾಡಬೇಕು ಅನ್ನೋದು ಬರ್ತಾ ಇದೆ. ಓಕೆ ಓಕೆ, ನೆಕ್ಸ್ಟ್ ನೋಡೋಣ ನಿಮಗೆ ಆಲ್ಟರ್ನೇಟಿವ್ ಜಾಬ್ ಆಪರ್ಚುನಿಟಿ ಅನ್ನೋದು ಏನಿದೆ ಅಂತ. There is 8 of Swords and 8 of Swords ಜೊತೆ ಬಂದಿದೆ ನಿಮಗೆ High Priestess. ಓಕೆ, ಸೊ ಅಗೇನ್ ಈ ಕಾರ್ಡ್ಸ್ ಇಂದ ಏನ್ ಬರುತ್ತೆ ಗೊತ್ತಾ, 8 of Swords ಅಂತ ಬಂದ್ರೆ ಸೆಲ್ಫ್ ಡೌಟ್. ನಿಮಗೆ ಬೇರೆ ಆಪರ್ಚುನಿಟೀಸ್ ಇದೆ ಬಟ್ ನೀವ್ ಅದನ್ನ ನೋಡ್ತಾ ಇಲ್ಲ. ಇಲ್ಲಿ ಹೆಂಗಂತ ಅನ್ಸ್ತಾ ಇದೆ ಅಂದ್ರೆ ನಿಮಗ್ ನಿಮ್ಮೇಲೇನೆ ಕಾನ್ಫಿಡೆನ್ಸ್ ಅನ್ನೋದಿಲ್ಲ. ನನಗ್ ಆಗತ್ತಾ ಇವೆಲ್ಲ, ನನಗಿವೆಲ್ಲ ವರ್ಕೌಟ್ ಆಗತ್ತಾ, ಐ ಡೋಂಟ್ ನೋ. ಆ ಒಂದು ಸೆಲ್ಫ್ ಡೌಟ್ ಇಂದ ಒಂದಷ್ಟು ಆಪರ್ಚುನಿಟೀಸ್ ನ ನೀವು ಆಲ್ರೆಡಿ ಮಿಸ್ ಮಾಡ್ಕೊಂಡಿದ್ದೀರಾ. ಬಂದಿದ್ದ ಆಪರ್ಚುನಿಟಿ, ಕೈಗೆ ಸಿಕ್ಕಿದ ಆಪರ್ಚುನಿಟಿ ಒಂಥರ ಮಿಸ್ ಮಾಡ್ಕೊಂಡಿದ್ದೀರಾ. ಅಂಡ್ ಡೀಪ್ ಇನ್ಸೈಡ್ ನಿಮಗೆ ಆಲ್ರೆಡಿ ಗೊತ್ತು ಗ್ರೂಪ್ 1 ನಿಮಗೆ ಏನ್ರಲ್ಲಿ ವರ್ಕ್ ಮಾಡ್ಬೇಕು, ಏನ್ರಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಯು ನೋ ಇಟ್ ವೆರಿ ವೆಲ್. ಹೈ ಪ್ರಿಸ್ಟೆಸ್ ಬಂತು ಅಂದ್ರೆ ನಿಮ್ಮ ಇಂಟ್ಯೂಷನ್ ನೀವು ನಂಬಿ, ನೀವು ಕಾಮ್ ಆಗಿ ಒಂದಷ್ಟು ದಿನ ಒಂದು 15 minutes ಮೆಡಿಟೇಟ್ ಮಾಡಿ. ಆ ಮೆಡಿಟೇಟ್ ಮಾಡಿದಾಗ ಯೋಚನೆ ಮಾಡ್ಕೊಳ್ಳಿ, ಓಕೆ ನಿಮ್ನ ನೀವು ಎಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ, ನಿಮ್ಮ ನೀವು ಯಾವ ತರ ಒಂದು ಪೊಸಿಷನ್ ಅಲ್ಲಿ, ಯಾವ ಒಂದು ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡೋದನ್ನ ನೀವು ಎಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಂತಿದ್ರಿ. ಮೇ ಬಿ ಚೈಲ್ಡ್ಹುಡ್ ಇಂದ ಆಗಿರ್ಬೋದು, ಮೇ ಬಿ ಒಂದು ಸ್ಮಾಲ್ ಏಜ್ ಇಂದ ಆಗಿರ್ಬೋದು. ಯಾವ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ನಿಮ್ನ ನೀವು ನೋಡ್ಕೊಂತ ಇದ್ರಿ, ಯಾವ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ನೀವು ನಿಮ್ನ ವರ್ಕ್ ಮಾಡ್ಕೊಂಡು ಹೋಗ್ತಾ ಇರೋದನ್ನ ಯೋಚನೆ ಮಾಡ್ತಾ ಇದ್ರಿ. ಸೊ ನಿಮಗೇನೆ ಒಂದು ಐಡಿಯಾ ಗೊತ್ತಿದೆ ಗ್ರೂಪ್ 1, ಬಟ್ ಅದನ್ನ ನೀವು ಆಕ್ಸೆಪ್ಟ್ ಮಾಡ್ಕೊಂತಿಲ್ಲ ಮೇನ್ ಆಗಿ ಅನ್ನೋದನ್ನ ನೋಡ್ತಾ ಇದೀನಿ. ಇದೆಲ್ಲ ನೋಡಿದ್ರೆ ಏನನ್ಸ್ತದೆ ಅಂದ್ರೆ ನಿಮಗೆ ಗೌರ್ಮೆಂಟ್ ಜಾಬ್ಗಿಂತ ಅದರ್ ಬೆಟರ್ ಜಾಬ್ಸ್ ಆಗೋ ಪಾಸಿಬಿಲಿಟಿ ಇದೆ. ಅಂದ್ರೆ ನಿಮಗೆ ಆ ಒಂದು ಸ್ಟ್ರೆಂತ್ ಇದೆ, ನಿಮ್ಮಲ್ಲಿ ಆ ಪೊಟೆನ್ಷಿಯಲ್ ಇದೆ, ಬಟ್ ನೀವು ಆ ಆಪರ್ಚುನಿಟೀಸಿಗೆ ಸ್ವಲ್ಪ ಅಟೆನ್ಷನ್ ಪೇ ಮಾಡ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಇವಾಗ ಯು ಆರ್ ಗುಡ್ ಎಟ್ ಅದರ್ ಥಿಂಗ್ಸ್. ಅಂದ್ರೆ ನಿಮಗೆ ಗೊತ್ತಿಲ್ಲ, ನಿಮಗೆ ಕೆಲವೊಂದೊಂದು ಟ್ಯಾಲೆಂಟ್ಸ್ ಇರೋದು, ಕೆಲವೊಂದೊಂದು ಸ್ಕಿಲ್ಸ್ ಇರೋದು, ಬಟ್ ಆ ಸ್ಕಿಲ್ಸಿಗೆ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ, ಅಥವಾ ಆ ಸ್ಕಿಲ್ಸ್ ನ ಇನ್ನೂ ಪುಷ್ ಮಾಡ್ಕೊಂತ ಇಲ್ಲ. ಬಿಕಾಸ್ ಇಲ್ಲಿ ಇಲ್ಲಿ ಟ್ರಾವೆಲ್ ನೋಡಿದ್ರೆ ಅಂಡ್ ಆಲ್ರೆಡಿ ನಿಮ್ಮ ಮೈಂಡ್ ಸೆಟ್ ಎಲ್ಲ ನೋಡಿದ್ರೆ ಗ್ರೂಪ್ 1 ನಿಮಗ ಕೆಪಾಸಿಟಿ ಇದೆ ಸಮಥಿಂಗ್ ಏನೋ ಒಂದು ಬೇರೆದ್ ಮಾಡೋದು. ನನಗೇನ್ ಅನ್ಸದೆ, ನಿಮಗೆ ಆಲ್ರೆಡಿ ಗೊತ್ತು ನೀವೇನ್ ಮಾಡ್ಬೇಕಂತ ಇದ್ದೀರಾ, ಯಾವ ಒಂದು ಪಾತ್, ಯಾವ ಒಂದು ಡೈರೆಕ್ಷನ್ ಹಿಡಿಬೇಕು ಅಂತ ಇದ್ದೀರಾ, ನಿಮಗೆ ಆಲ್ರೆಡಿ ಗೊತ್ತಿದೆ. ಬಟ್ ಐ ಗೆಸ್ ನೀವು ಎಲ್ಲೋ ಒಂದ್ ಕಡೆ ದಾರಿ ತಪ್ಪಿದ್ದೀರೇನೋ ಅನ್ನೊಂದು ಫೀಲ್ ಬರ್ತಾ ಇದೆ. ಓಕೆ, ಅಡ್ವೈಸ್ ನೋಡೋಣ ನಿಮಗೆ ಮೇನ್ ಆಗಿ. ಗ್ರೂಪ್ 1 you have got page of wands with message co-create. Okay, so it's an indication group 1 ನೀವಿನ್ನೂ ಎಕ್ಸ್ಪ್ಲೋರ್ ಮಾಡಬೇಕು.
ಕರಿಯರ್ ಗೌರ್ಮೆಂಟ್ ಜಾಬ್ ಆಗದೇ ಇಲ್ಲ ಅನ್ನೋದನ್ನ ನೋಡ್ತಾ ಇಲ್ಲ ನಾನು. ಬಟ್ ಗೌರ್ಮೆಂಟ್ ಜಾಬ್ ಅಲ್ಲಿ ಆಗ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಇನ್ನು ಸ್ವಲ್ಪ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋಬೇಕು, ಇನ್ನು ನೀವು ಕಲಿಬೇಕು. ಬಿಕಾಸ್ ಪೇಜ್ ಆಫ್ ಒನ್ಸ್ ಬಂತು ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ನೀವು ಏನ್ರ ಬಗ್ಗೆ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ನೀವು ಪ್ರಾಪರ್ ಆಗಿ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಕಲ್ತ್ಕೊಂಡಿಲ್ಲ, ಅದ್ರ ಬಗ್ಗೆ ನಾಲೆಜ್ ಇನ್ನು ಬೆಳೆಸ್ಕೋಬೇಕು ನೀವು. ಅಥವಾ ಇಟ್ಸ್ ಮೋರ್ ಲೈಕ್ ಇನ್ನೂ ಕಲ್ತ್ಕೊಳ್ಳೋದ್ ಬೇಕಾದಷ್ಟಿದೆ, ಇನ್ನು ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದ್ ಬೇಕಾದಷ್ಟಿದೆ, ನೀವ್ ಅದನ್ನ ಮಾಡ್ಕೊಂಡಿಲ್ಲ ಮೇನ್ ಆಗಿ. ಅಂಡ್ ಕ್ರಿಯೇಟ್ ಬಂದಿರೋದ್ರಿಂದ ಇಟ್ಸ್ ಅನ್ ಇಂಡಿಕೇಶನ್, ಇಫ್ ಪಾಸಿಬಲ್ ಪಾರ್ಟ್ನರ್ಶಿಪ್ ಕಡೆ ಜಾಸ್ತಿ ಫೋಕಸ್ ಕೊಡಿ. ಎಲ್ಲಿ ಪಾರ್ಟ್ನರ್ಶಿಪ್ ತರ ವರ್ಕ್ ಮಾಡ್ಬೋದು ನೀವು, ಅದ್ರ ಬಗ್ಗೆ ಕೊಡಿ. ಗ್ರೂಪ್ ಸೆಟ್ಟಿಂಗ್ ಇಂದ ನೀವ್ ಎಷ್ಟೇ ದೂರ ಹೋದ್ರು ಗ್ರೂಪ್ 1 ನೀವೆಲ್ಲೋ ಒಂದ್ ಕಡೆ ಸಿಂಗಲ್ ಆಗಿ ವರ್ಕ್ ಮಾಡೋದ್ಕಿಂತ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ವರ್ಕ್ ಮಾಡಿದ್ರೆ ಅಥವಾ ಒಂದು ಗ್ರೂಪ್ ಅಲ್ಲಿ ವರ್ಕ್ ಮಾಡಿದ್ರೆ, ಒಂದು ಟೀಮ್ ಅಲ್ಲಿ ವರ್ಕ್ ಮಾಡಿದ್ರೆ ನಿಮ್ಮಲ್ಲಿ ಒಂದು ಗ್ರೋತ್ ಬರೋದಕ್ಕಾಗೋದು. ಅಟ್ ಲೀಸ್ಟ್ ಫಾರ್ ಯಾವಾಗ ಈ ವಿಡಿಯೋ ನೋಡ್ತೀರಾ, ಈ ವಿಡಿಯೋ ನೋಡ್ದಲ್ಲಿಂದ ಅನದರ್ 1 ಇಯರ್ಗೆ ಇಫ್ ಪಾಸಿಬಲ್ ಎಷ್ಟು ಮಟ್ಟಿಗೆ ನೀವು ಕಲ್ತ್ಕೊಬಹುದು, ನಾಲೆಜ್ ಇಂಪ್ರೂವ್ ಮಾಡ್ಕೋಬಹುದು, ಒಂದು ಎಕ್ಸ್ಪೀರಿಯನ್ಸ್ ಲೆವೆಲ್ ಅಲ್ಲಿ ಇಂಪ್ರೂವ್ ಮಾಡ್ಕೋಬಹುದು, ಎಕ್ಸ್ಪ್ಲೋರ್ ಮಾಡ್ಕೋಬಹುದು ನಿಮ್ನ ನೀವು, ಅದನ್ನ ನೋಡ್ಕೊಳ್ಳಿ. ಎಷ್ಟು ಮಟ್ಟಿಗೆ ನೀವು ಆಪರ್ಚುನಿಟೀಸ್ ಬೇರೆ ಬೇರೆ ಒಂದಷ್ಟು ಆಪ್ಷನ್ಸ್ ಕಡೆ ಯೋಚನೆ ಮಾಡ್ಬೋದು, ಅದ್ರ ಬಗ್ಗೆ ಫೋಕಸ್ ಮಾಡಿ. ಇಫ್ ಪಾಸಿಬಲ್ ಒಬ್ರೇ ಕೆಲಸ ಮಾಡೋದ್ಕಿಂತ ಆಸ್ ಇನ್ ಅ ಗ್ರೂಪ್ ಎನ್ವಿರಾನ್ಮೆಂಟ್ ಅಥವಾ ಸೋಷಿಯಲೈಸಿಂಗ್ ಎನ್ವಿರಾನ್ಮೆಂಟ್ ಈ ತರದಲ್ಲಿ ನಿಮಗೆ ವರ್ಕ್ ಮಾಡಿದ್ರೆ, ಈವನ್ ನೀವು ಗೌರ್ಮೆಂಟ್ ಸೆಕ್ಟರ್ ಅಲ್ಲೇ ನೋಡ್ಕೊಂತ ಇದ್ರೆ ನೀವು ಒಬ್ರೇ ಅದ್ರಲ್ಲಿ ವರ್ಕ್ ಮಾಡೋದ್ಕಿಂತ ಎಲ್ಲಿ ನೀವು ಆಸ್ ಅ ಟೀಮ್ ವರ್ಕ್ ಮಾಡ್ಬೋದು ಅದ್ರ ಬಗ್ಗೆ ನೋಡ್ಕೊಳ್ಳಿ. ಐ ಗೆಸ್ ಇಟ್ಸ್ ಮೋರ್ ಲೈಕ್ ಹೆಂಗ್ ಗೊತ್ತಾ, ಗ್ರೂಪ್ 1 ನೀವು ಎಷ್ಟು ಗ್ರೂಪ್ ಇಂದ ರನ್ ಆಗ್ತಾ ಇದ್ರು, ಎಷ್ಟು ನಾನು ಒಬ್ಳೇ ಮಾಡ್ತೀನಿ ಅಂತ ನೀವು ಹೋಗ್ತಿದ್ರು ಅದು ವರ್ಕೌಟ್ ಆಗಲ್ಲ. ಸಮ್ವೇರ್ ನೀವ್ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ. ಮೇಬಿ ನಿಮ್ಮ ಒಂದು ಕರಿಯರ್ ಅಲ್ಲಿ ಬರ್ದಿದೆ ಇದು, ಯು ಹ್ಯಾವ್ ಟು ಬಿ ಡಿಪೆಂಡೆಂಟ್. ಒಂದು ಪಾರ್ಟ್ನರ್ ವೈಸ್ ಆಗಿರ್ಬೋದು, ಒಂದು ಟೀಮ್ ಅಲ್ಲಾಗಿ, ಒಂದು ಗ್ರೂಪ್ ಸೆಟ್ಟಿಂಗ್ ಅಥವಾ ಸೋಷಿಯಲ್ ಸೆಟ್ಟಿಂಗ್ ಅಲ್ಲಿ ಆಗಿರ್ಬೋದು, ನೀವು ಒಬ್ರೇ ವರ್ಕ್ ಮಾಡೋದಕ್ಕಿಂತ ಪೀಪಲ್ ಜೊತೆ ವರ್ಕ್ ಮಾಡೋದು, ಸರ್ವಿಸ್ ಕೊಡೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ ಬೇಸ್ಡ್ ಆನ್ ನಾವು ಕರೆಂಟ್ ಸಿಚುವೇಶನ್ ಮೇಲೆ ನೀವಿನ್ನು ಕಲಿಬೇಕು, ನೀವಿನ್ನು ನಾಲೆಜ್ ಇಂಪ್ರೂವ್ ಮಾಡ್ಕೋಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋದನ್ನ ನೋಡ್ತಾ ಇದೀನಿ ಮೇನ್ ಆಗಿ. ಓಕೆ, ಇಫ್ ಪಾಸಿಬಲ್ ಟ್ರಾವೆಲ್ ಮಾಡಿ ಗೈಸ್. ಪೇಜ್ ಆಫ್ ಒನ್ಸ್ ಬಂದಿರೋದ್ರಿಂದ ಅಗೇನ್ ರಿಲೊಕೇಟ್ ಆಗಿ ಸ್ವಲ್ಪ ಟ್ರಾವೆಲ್ ಮಾಡಿ. ಲೈಫ್ ಅಂದ್ರೆ ಏನು ಅಂತ ಇನ್ನು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ತುಂಬಾ ಇದೆ, ಲೈಫ್ ಲೆಸನ್ಸ್ ತುಂಬಾ ಕಲಿಯೋದಿದೆ ಅನ್ನೋದನ್ನ ನೋಡ್ತಾ ಇದೀನಿ. ಓಕೆ, ಇದಾಗಿತ್ತು ಗ್ರೂಪ್ 1 ಅವ್ರಿಗೆ. ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ಅಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ಗಳನ್ನ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು, ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆ, ದೆನ್ ಇದಾಗಿದ್ದು ನಿಮ್ಮ ಗೌರ್ಮೆಂಟ್ ಅಂಡ್ ನಿಮ್ಮ ಕರಿಯರ್ ಬಗ್ಗೆ. ಸೊ ಎಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಆರ್ ಸೆಕೆಂಡ್ ಗ್ರೂಪ್ಗೆ ಬಿಲಾಂಗ್ ಆಗ್ತೀರಾ, ಸೊ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ನಿಮಗೆ ನಿಮ್ಮ ಹಣೆ ಬರದಲ್ಲಿ ಅಥವಾ ನಿಮ್ಮ ನಿಯರ್ ಫ್ಯೂಚರ್ ಅಲ್ಲಿ ಗೌರ್ಮೆಂಟ್ ಜಾಬ್ ಅನ್ನೋದು ಆಗುತ್ತಾ, ಎನಿಥಿಂಗ್ ರಿಲೇಟೆಡ್ ಟು ಕಾಂಪಿಟೇಟಿವ್ ಜಾಬ್ ಆಗುತ್ತಾ, ಏನಾಗುತ್ತೆ, ಲೆಟ್ಸ್ ಅನಲೈಸ್ ಆಯ್ತಾ. ಸೊ ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ಫ್ಯೂಚರ್ ವಿಡಿಯೋಸ್ ನೀವು ಮಿಸ್ ಮಾಡ್ಕೋಬಾರ್ದು. ಅಂದ್ರೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ಗ್ರೂಪ್ 2 ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ. ಫಸ್ಟ್ ಒನ್ ಬಂದ್ಬಿಟ್ಟು ನಿಮ್ಮ ಕರೆಂಟ್ ಎನರ್ಜಿ, ನಿಮ್ಮ ಕರಿಯರ್ ಅಲ್ಲಿ ನಿಮ್ಮ ಕರೆಂಟ್ ಎನರ್ಜಿ ಹೆಂಗಿದೆ ಅಂತ ನೋಡೋಣ. ಓಕೆ, ಸೊ ಲೆಟ್ ಸಿ ಗ್ರೂಪ್ 2 ಅವ್ರಿಗೆ. You have Hierophant. Wow, what a beautiful energy guys. Hierophant ಎಲ್ಲೆಲ್ಲ ಬರುತ್ತೆ, ನಂಗೆ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನೋದು ಎದ್ದು ಕಾಣುತ್ತೆ, ಒಂದು ಡಿಸಿಪ್ಲಿನ್ ಅನ್ನೋದು ಎದ್ದು ಕಾಣುತ್ತೆ. ಸೊ ನಾನಿಲ್ಲಿ ಯಾರ ಬಗ್ಗೆ ಕೇಳ್ತಾ ಇದ್ದೀನಿ ಅಂದ್ರೆ ಲೈಕ್ ಸಮ್ವನ್ ಹೂ ಇಸ್
ಇವಾಗ ಏನು ಒಂದು ಕ್ಲಾಸಲ್ಲಿ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಇರ್ತಾರಲ್ವಾ, ಅಂದ್ರೆ ಯಾವಾಗ್ಲೂ ಆನ್ ಪಾಯಿಂಟ್ ಅಲ್ಲಿ ವರ್ಕ್ ಮಾಡೋದು, ಆನ್ ಪಾಯಿಂಟ್ ಅಲ್ಲಿ ಅಸೈನ್ಮೆಂಟ್ಸ್ ನ ಸಬ್ಮಿಟ್ ಮಾಡೋದಾಗಿರ್ಬೋದು, ಆನ್ ಪಾಯಿಂಟ್ ಅಲ್ಲಿ ಕೊಟ್ಟಿರೋ ವರ್ಕ್ಸ್ ಎಲ್ಲ ಮಾಡೋದಾಗಿರ್ಬೋದು. ಸೊ ಆತರ ಒಂದು ಎನರ್ಜಿನ ನೋಡ್ತಾ ಇದೀನಿ. ನಿಮಗೆ ಕರಿಯರ್ ಅಂತ ಬಂದ್ರೆ ಯು ಆರ್ ಅ ಡಿಫ್ರೆಂಟ್ ಪರ್ಸನ್ ಅಂತಾನೆ ಹೇಳ್ಬೋದು. ಗ್ರೂಪ್ 2 ಇವಾಗ ನಾರ್ಮಲ್ ಆಗಿ ಪೀಪಲ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಂಥರ ಜಾಲಿಯಾಗಿ ಮಾತಾಡ್ತಾ ಇರ್ತೀರಾ. ಅದೇ ಕರಿಯರ್ ಅಂತ ಬಂದ್ರೆ ಒಂಥರ ತುಂಬಾ ಸೀರಿಯಸ್ ಆಗಿ ತಗೊಂತೀರಾ, ತುಂಬಾ ಡಿಸಿಪ್ಲಿನ್ಡ್ ಆಗಿ ಕೆಲಸ ಮಾಡ್ತೀರಾ. ಈ ತರ ಡಿಸಿಪ್ಲಿನ್ ಬೇಕು, ಬೇಡ ಅಂತಲ್ಲ, ಡೆಫಿನೆಟ್ಲಿ ಬೇಕು ಈ ತರ ಒಂದು ಡಿಸಿಪ್ಲಿನ್ ಯಾರ ಲೈಫಲ್ಲಿ ಆದ್ರೂ. ಅಂಡ್ ನೀವು ನಿಮ್ಮ ಫ್ಯಾಮಿಲಿ ಪೀಪಲ್ನ ಅಥವಾ ನೀವು ಬೆಳ್ಕೊಂಡ್ ಬಂದಾಗ ಸ್ವಲ್ಪ ಜನ ನೋಡಿರ್ತೀರಲ್ವಾ, ಕರಿಯರ್ ವೈಸ್ ಅಲ್ಲಿ ಸಕ್ಸಸ್ ಆಗಿರೋ ಒಂದಷ್ಟು ಜನರು, ಕರಿಯರ್ ವೈಸ್ ಅಲ್ಲಿ ಬೆಟರ್ ಪೊಸಿಷನ್ ಅಲ್ಲಿರೋ ಒಂದಷ್ಟು ಜನರು, ಮೇ ಬಿ ಅವ್ರನ್ನೆಲ್ಲ ನೋಡ್ಬಿಟ್ಟು ನಿಮಗೆ ಒಂಥರ ಮೋಟಿವೇಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ ಕೆಲವೊಬ್ರು ಇದ್ದಾರೆ, ಇನ್ಸ್ಪಿರೇಷನ್ ಪೀಪಲ್ಗಳು ಡೆಫಿನೆಟ್ಲಿ ಇದ್ದಾರೆ. ಅಂಡ್ ಎವ್ರಿ ಪಾಯಿಂಟ್ ಅಲ್ಲೂ ನಿಮಗೆ ಗೈಡ್ ಮಾಡಕ್ಕೆ ತುಂಬಾ ಜನನೇ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದೀನಿ, ಎಸ್ಪೆಷಲಿ ನಿಮ್ಮ ಲೈಫ್ ಅಲ್ಲಿ. ಅಂಡ್ ಎಲ್ಲೋ ಒಂದ್ ಕಡೆ ನೀವು ನಿಮ್ಮ ಫ್ಯಾಮಿಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದೀರಾ ಅನ್ಸುತ್ತೆ ಗ್ರೂಪ್ 2. ಅಂಡ್ ನೀವು ಈ ಒಂದು ಗೌರ್ಮೆಂಟ್ ಜಾಬ್ ಬಗ್ಗೆ ಏನ್ ಕೇಳ್ತಾ ಇದ್ದೀರಾ, ಯಾರು ನಿಮ್ಮ ಫ್ಯಾಮಿಲಿ ಕೆಲಸದಲ್ಲಿ ಇಲ್ದನೆ ಇರ್ಲಿಲ್ಲ ಅನ್ನೋದನ್ನ ನೋಡ್ತಾ ಇಲ್ಲ ನಾನು, ಯಾರೋ ಒಬ್ರು ಇದ್ರು ಅನ್ನಿಸ್ತಾ ಇದೆ. ಅಥವಾ ನಿಮ್ಮ ಸೀನಿಯರ್ ಆಗಿರ್ಬೋದು, ನಿಮ್ಮ ಫಸ್ಟ್ ಬ್ಯಾಚ್ ಅಲ್ಲಿ ಇರೋ ಕಲೀಗ್ಸ್ ಆಗಿರ್ಬೋದು, ಒಬ್ಬೊಬ್ರನ್ನ ನೋಡ್ಬಿಟ್ಟು ನೀವು ಇನ್ಸ್ಪೈರ್ ಆಗಿ ಗೌರ್ಮೆಂಟ್ ಜಾಬ್ಗೆ ತಲೆ ಹಾಕ್ತಾ ಇರೋದು ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದೀನಿ. ಅಟ್ ದ ಸೇಮ್ ಟೈಮ್ ನಿಮ್ಮ ಕಲೀಗ್ಸ್ ಇಂದ ಇನ್ಸ್ಪೈರ್ ಆಗಿರೋದಾಗಿರ್ಬೋದು, ನಿಮ್ಮ ಸೀನಿಯರ್ಸ್ ಕೆಲವೊಬ್ರು ವರ್ಕ್ ಎನ್ವಿರಾನ್ಮೆಂಟ್ ಅಲ್ಲಿ ಗವರ್ಮೆಂಟ್ ಜಾಬ್ ಅಲ್ಲಿ ವರ್ಕ್ ಮಾಡ್ತಾ ಇದಾರಲ್ಲ, ಅವ್ರನ್ನ ನೋಡ್ಬಿಟ್ಟು ನಿಮಗೆ ಇನ್ಸ್ಪೈರ್ ಆಗಿರೋದು ಅನ್ನೋದನ್ನ ನೋಡ್ತೀನಿ. ಸೊ ನಿಮಗೆ ಯಾವ ತರ ಅಂದ್ರೆ ತುಂಬಾ ಪ್ಯಾಷನ್ ಆಗಿ ತಗೊಂತೀರಾ ಕರಿಯರ್ ಅಂತ ಬಂದ್ರೆ. ಅಂಡ್ ಮೋರ್ ಓವರ್ ಅದರಲ್ಲಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು, ಅದರಲ್ಲಿರೋ ಪಾಲಿಸೀಸು, ಅದರಲ್ಲಿ ಫ್ರೇಮ್ ವರ್ಕ್ಸ್ ಇದೆಲ್ಲ ಏನಿದೆ ಅದನ್ನ ಚೆನ್ನಾಗಿ ಫಾಲೋ ಮಾಡ್ಬೇಕು. ಈ ತರ ಒಂದು ಎನರ್ಜೆಟಿಕ್ ಪರ್ಸನ್ ನೀವು. ಇವಾಗ ಆ ವರ್ಕ್ ನಿಮ್ಮಿಂದ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಆ ಒಂದು ಪ್ರಾಜೆಕ್ಟ್ ನಿಮ್ಮಿಂದ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂದ್ರೆ ನೀವು ಅದರಲ್ಲಿ 100% ಕೊಡ್ತೀರಾ. ಡೆಫಿನೆಟ್ಲಿ ರಾತ್ರಿ ಹಗಲು ಎದ್ ಕೂತ್ಕೊಂಡು ಕೆಲಸ ಮಾಡ್ತೀರಾ, ಅದ್ರ ಬಗ್ಗೆ ಸ್ಮಾರ್ಟ್ ವೇ ಅಲ್ಲಿ ಥಿಂಕ್ ಮಾಡ್ತೀರಾ. ಅಂಡ್ ಕರಿಯರ್ ಅಂತ ಬಂದ್ರೆ ಜಸ್ಟ್ ನಿಮ್ ಕಡೆಯಿಂದ ಬರೀ ಎಫರ್ಟ್ ಅಲ್ಲ, ಅದ್ರ ಕಡೆ ಕರಿಯರ್ ಸೈಡ್ ಇಂದ ನಿಮಗೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಓಕೆ, ನಾನು ಎಷ್ಟು ವರ್ಕ್ ಮಾಡಿದೆ, ನನಗೆ ನೆಕ್ಸ್ಟ್ ಯಾವ ಪೊಸಿಷನ್ ಸಿಗುತ್ತೆ, ನಾನು ಎಷ್ಟ್ರ ಮಟ್ಟಿಗೆ ಗ್ರೋ ಆಗ್ತಾ ಇದ್ದೀನಿ. ಇಟ್ಸ್ ಲೈಕ್ ತುಂಬಾ ಜನ ಇರ್ತಾರೆ, ನನಗೆ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ, ಚೆನ್ನಾಗಿತ್ತ ಎಕ್ಸ್ಪೀರಿಯನ್ಸ್, ಚೆನ್ನಾಗಿಲ್ವಾ ಇದೆಲ್ಲ ಮ್ಯಾಟರ್ ಆಗುತ್ತೆ. ಬಟ್ ನೀವ್ ಹೆಂಗೆ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಜೊತೆಗೆ ನಿಮ್ಮ ಒಂದು ಪರ್ಸನಾಲಿಟಿಗೂ ಗ್ರೋತ್ ಬೇಕು. ಕರಿಯರ್ ಅಲ್ಲೂ ನೀವು ಡೇ ಬೈ ಡೇ ಅಪ್ಗ್ರೇಡ್ ಆಗ್ತಾ ಹೋಗ್ಬೇಕು. ಜಸ್ಟ್ ಬಿಕಾಸ್ ನೀವು ಏನೋ ಕೆಲಸ ಮಾಡ್ತಾ ಇದ್ದೀರಾ, ಎಫರ್ಟ್ ಹಾಕ್ತಾ ಇದ್ದೀರಾ ಅಂತ ನಾನ್ ಸ್ಟಾಪ್ ಹಾಕೋದಲ್ಲ, ಅದ್ರ ಕಡೆಯಿಂದನೂ ಒಂದು ರಿಟರ್ನ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಒಂದು ಕ್ಲಿಯರ್ ಸ್ಟ್ರಕ್ಚರ್ ಬೇಕು ಕರಿಯರ್ ಅಂತ ಬಂದ್ರೆ, ಅದಕ್ಕೊಂದು ಪ್ರಾಪರ್ ಸ್ಟ್ರಕ್ಚರ್ ಅಂತ ಬೇಕು. ಸೊ ವಿತೌಟ್ ಎನಿ ಡೌಟ್ ಗ್ರೂಪ್ 2 ನಾನು ನೋಡ್ತಾ ಇದ್ದೀನಿ, ನೀವು ಗವರ್ಮೆಂಟ್ ಜಾಬ್ಗೆ ಬೇಕಾಗಿರೋ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂತ ಇದ್ದೀರಾ. ಜಸ್ಟ್ ದಟ್ ನಿಮ್ಗೆ ಒಂದು ಮನ್ಸಾಗಿದೆ, ಗವರ್ಮೆಂಟ್ ಜಾಬ್ ಅಂತ ಒಂದು ಮನ್ಸಾಗಿದೆ, ಹೋಗೋಣ ವರ್ಕ್ ಮಾಡೋಣ ಆ ತರ ಯೋಚನೆ ಇಲ್ಲ. ಏನೋ ಒಂದು ಕರೆಂಟ್ ಸಿಚುವೇಶನ್ ಎಸ್ಕೇಪ್ ಆಗೋಣ, ಅಟ್ಲೀಸ್ಟ್ ಗೌರ್ಮೆಂಟ್ ಜಾಬ್ ಅಂದ್ರೆ ಒಂದು ಸ್ಟೆಬಿಲಿಟಿ ಸಿಗುತ್ತೆ, ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಸಿಗುತ್ತೆ, ಆತರ ನೀವು ಯೋಚನೆ ಮಾಡ್ತಾ ಇಲ್ಲ. ಜೆನ್ಯೂನ್ ಆಗಿ ನೀವು ಇದ್ರಲ್ಲಿ ಒಂದು ಪೊಸಿಷನ್ ಅಲ್ಲಿ ವರ್ಕ್ ಮಾಡಕ್ ಇಷ್ಟಪಡ್ತೀರಾ. ಅಂಡ್ ತುಂಬಾ ಜನ ನೋಡ್ಬಿಟ್ಟು ಇನ್ಸ್ಪಿರೇಷನ್ ಕೂಡ ತಗೊಂತಾ ಇದ್ದೀರಾ. ಅಂಡ್ ಕರೆಂಟ್ಲಿ ನೀವು ಜಸ್ಟ್ ಇದ್ರ ಬಗ್ಗೆ ಯೋಚನೆ ಮಾಡ್ತಿರೋದು ಅಲ್ದನೆ ಇದ್ರ ಬಗ್ಗೆ ರಿಕ್ವೈರ್ಡ್ ಸರ್ಟಿಫಿಕೇಶನ್ಸ್ ಮಾಡ್ತಾ ಇದ್ದೀರಾ, ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಎಕ್ಸಾಮ್ಸ್ ಅಟೆಂಡ್ ಮಾಡ್ತಾ ಇದ್ದೀರಾ. ಸೊ ನಿಮ್ ಕಡೆಯಿಂದ ಎಷ್ಟ್ರ ಮಟ್ಟಿಗೆ 100% ಎಷ್ಟ್ರ ಮಟ್ಟಿಗೆ ಕೊಡ್ಬೋದು ಅಷ್ಟ್ರ ಮಟ್ಟಿಗೆ ನೀವು ಕೊಡ್ತೀರಾ. ಅಂಡ್ ಒಂದೊಂದ್ಸತಿ ಫೀಲ್ ಆಗುತ್ತೆ, ಓಕೆ ಈ ಪರ್ಸನ್ ಈ ರೋಲ್ಗೆನೆ ಮಾಡ್ಸಿದ್ದು ಅಂತಾರಲ್ವಾ, ಆ ತರ ಪರ್ಸನ್ ಅಂದ್ರೆ ಇಟ್ಸ್ ಮೋರ್ ಲೈಕ್ ನಿಮ್ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಬಿಕಾಸ್ ತುಂಬಾ ಜನ ಯಾರು ನಿಮ್ನ ಇಲ್ಲಿವರೆಗೂ ಡಿಮೋಟಿವೇಟ್ ಮಾಡಿಲ್ಲ. ಲೈಫ್ ಅಂತ ಬಂದ್ರೆ ನೀವು ತುಂಬಾ ಎಕ್ಸ್ಪೀರಿಯನ್ಸ್ ಗಳನ್ನು ಮಾಡಿದೀರಾ, ತುಂಬಾ ಸತಿ ನೀವು ಗೆದ್ಕೊಂಡೇ ಬಂದಿಲ್ಲ, ತುಂಬಾ ಸತಿ ಫೇಲ್ಯೂರು ಆಗಿದೆ. ಆ ಫೇಲ್ಯೂರ್ಸ್ ಇಂದ ನೀವು ಕೆಲವೊಂದೊಂದು ಲೆಸನ್ಸ್ ನ ಕಲ್ತಿದ್ದೀರಾ. ಸೊ ಇಟ್ಸ್ ಮೋರ್ ಲೈಕ್ ನೀವು ಕರಿಯರ್ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ನೀವು ಶಾರ್ಟ್ ಕಟ್ ರೂಟ್ ನ ತಗೊಂಡೋರೇ ಅಲ್ಲ. ತುಂಬಾ ಅತಿ ಆಸೆಯಲ್ಲಿ ಏನೋ ಒಂದು ಎಡವಟ್ ಮಾಡ್ಕೊಂಡವರು ಅಲ್ಲ. ತುಂಬಾ ಪ್ಲಾನ್ ಆಗಿ ಪ್ರಾಪರ್ ಆಗಿ, ಇವಾಗ ನಾಳೆ ಯಾವುದೋ ಒಂದು ಊರಿಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೂ
ಅದಕ್ಕೊಂದು ಕಾರಣ ಇದೆ. ಅದಕ್ಕೆ ಕರೆಕ್ಟ್ ಆಗಿ ನೀವು ಪ್ರಿಪೇರ್ಡ್ ಆಗೇ ಹೋಗಿರ್ತೀರಾ. ನಾಳೆ ಇದೆ ಅಂದ್ಬಿಟ್ಟು 5 ನಿಮಿಷದ ಮುಂಚೆ ಪ್ರಿಪರೇಷನ್ ಮಾಡ್ಕೊಳ್ಳೋರೆ ಅಲ್ಲ. ಸೊ ನೀವೊಂದು ಡಿಗ್ನಿಟಿ ಮೇಂಟೈನ್ ಮಾಡ್ತೀರಾ ಸೊಸೈಟಿಲಿ. ಗ್ರೂಪ್ 2 ನಿಮಗೆ ಇದ್ರ ಬಗ್ಗೆ ಗೊತ್ತಿಲ್ಲದೇ ಇರ್ಬೋದು, ಬಟ್ ತುಂಬಾ ಜನ ನಿನ್ನ ನೋಡಿದಾಗ ಒಂದು ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಾರೆ. ತುಂಬಾ ಜನ ನಿಮ್ಮ ಒಂದು ಗ್ರೋತ್ ನ ಚೆರಿಶ್ ಮಾಡ್ತಾರೆ. ತುಂಬಾ ಜನ ನಿಮ್ಮ ಗ್ರೋತ್ ನ ನೋಡ್ಬಿಟ್ಟು ಅದಕ್ಕೆ ಕೊಡೋ ರೆಸ್ಪೆಕ್ಟ್ ಬೇರೆ ತರ ಇರುತ್ತೆ ಅನ್ನೋದನ್ನ ನೋಡ್ತಾ ಇದೀನಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ನಿಮ್ಮ ಸ್ಟ್ರೆಂತ್. ಕರಿಯರ್ ಅಲ್ಲಿ ಒಂದು ಮೇಲ್ ತಗೊಂಡು ಹೋಗೋದಕ್ಕೆ, ಎಸ್ಪೆಷಲಿ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಮೇಲ್ ತಗೊಂಡು ಹೋಗೋದಕ್ಕೆ ನಿಮ್ಮಲ್ಲಿರೋ ಸ್ಟ್ರೆಂತ್ ಏನು? ಗ್ರೂಪ್ 2 ಯು ಹ್ಯಾವ್ ಏಸ್ ಆಫ್ ಸ್ವರ್ಡ್ಸ್. ಅಮೇಸಿಂಗ್. ಏಸ್ ಆಫ್ ಸ್ವರ್ಡ್ಸ್ ಮೇನ್ ಆಗಿ ಒಂದು ಕಮ್ಯುನಿಕೇಶನ್ ಬಗ್ಗೆ ಹೇಳುತ್ತೆ ಗೈಸ್. ಸೊ ನೀವು ಮಾತಾಡೋ ರೀತಿ ಒಂದು ಡಿಫ್ರೆಂಟ್ ಶೈಲಿ ನೀವು ಮಾತಾಡ್ತೀರಾ ಅನ್ಸುತ್ತೆ. ಐ ಡೋಂಟ್ ನೋ, ಬಟ್ ಐ ಗೆಸ್ ನೀವ್ ಇದನ್ನ ಅಬ್ಸರ್ವ್ ಮಾಡಿರ್ಬೋದು. ಮಾತಾಡ್ಬೇಕಾದ್ರೆ ಆನ್ ಪಾಯಿಂಟ್ ಮಾತಾಡ್ತೀರಾ. ಸುದ್ದಿ ಬಳಸ್ಕೊಂಡು ಯಾವ್ದೋ ಕತೆ ಕೂತ್ಕೊಂಡು ಮೇನ್ ಪಾಯಿಂಟಿಗೆ ಬರುವಂತ ಪೀಪಲ್ ಅಲ್ಲ ನೀವು. ಆನ್ ಪಾಯಿಂಟ್ ಆಗಿ ಮಾತಾಡ್ತೀರಾ. ಅದೇ ತರ ನಿಮ್ಮ ಥಾಟ್ ಪ್ರೊಸೆಸ್. ಅದ್ ಬೇಕು, ಬೇಡವಾ ಬೇಡ, ಅದನ್ನ ಬಿಡ್ಕೊಂಡು ಓವರ್ ಥಿಂಕ್ ಮಾಡ್ಬಿಟ್ಟು ಅದು ಬೇಕಿತ್ತೇನೋ, ನನಗದು ಆ ಪೊಸಿಷನ್ ಸರಿ ಏನೋ, ಹಂಗಿಲ್ಲ. ಐ ಗೆಸ್ ನೀವು ತುಂಬಾ ಪ್ರಾಪರ್ ಆಗಿದ್ದೀರಾ. ಗವರ್ಮೆಂಟ್ ಜಾಬ್ ಬೇಕು, ಓಕೆ ನನಗ್ ಬೇಕು, ನಾನು ಇದಕ್ ಬೇಕಾದಂತ ಪ್ರಿಪರೇಷನ್ ಮಾಡ್ಕೊಂತೀನಿ. ಓಕೆ, ಇದ್ರಲ್ಲಿ ನನ್ ಫೇಲ್ ಆದ್ನ ಪರವಾಗಿಲ್ಲ, ನೆಕ್ಸ್ಟ್ ಅಟೆಂಪ್ಟ್ ಮಾಡೋಣ. ಸೊ ಇಷ್ಟ್ರ ಮಟ್ಟಿಗೆ ನಿಮಗೆ ಒಂದು ಕ್ಲಾರಿಟಿ ಇದೆ ಲೈಫ್ ಬಗ್ಗೆ, ನಿಮ್ಮ ಗೋಲ್ಸ್ ಬಗ್ಗೆ, ನಿಮ್ಮ ಡೈರೆಕ್ಷನ್ಸ್ ಬಗ್ಗೆ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಅದೇ ತರ ನಿಮ್ಮ ಮೈಂಡ್ ಇದೆಯಲ್ಲ, ತುಂಬಾ ಕ್ವಿಕ್ ಥಿಂಕಿಂಗ್, ತುಂಬಾ ಪಟ 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 ಅಂತ ಥಿಂಕ್ ಮಾಡ್ತೀರಾ ನೀವು. ತುಂಬಾ ಕ್ಲೆವರ್ ಪರ್ಸನ್, ಆತರ ಒಂದು ಇಮ್ಯಾಜಿನೇಷನ್ ಬರ್ತದೆ ನನಗೆ. ತುಂಬಾ ಸ್ಮಾರ್ಟ್ ನೀವು. ತುಂಬಾ ಹೊಸ ಹೊಸ ಐಡಿಯಾಸ್ ಬರುತ್ತೆ, ಕ್ರಿಯೇಟಿವ್ ಐಡಿಯಾಸ್ ಬರುತ್ತೆ. ಅಂಡ್ ಈ ಪ್ರಾಬ್ಲಮ್ ಸಾಲ್ವಿಂಗ್ ಸಿಚುವೇಶನ್ ಅಲ್ಲಿ ನೀವು ಎದ್ ನಿಂತ್ಕೊಂಡ್ ಬರ್ತೀರಾ. ಬಿಕಾಸ್ ಐ ಡೋಂಟ್ ನೋ, ತುಂಬಾ ಜನ ಒಂದೊಂದು ಸಿಚುವೇಶನ್ ನ ಓವರ್ಕಮ್ ಮಾಡೋದಕ್ಕೆ, ಒಂದಷ್ಟು ಪ್ರಾಬ್ಲಮ್ಸ್ ನ ಓವರ್ಕಮ್ ಮಾಡೋದಕ್ಕೆ ತುಂಬಾ ಥಿಂಕ್ ಮಾಡ್ತಾರೆ. ಬಟ್ ನಿಮಗೆ ಆ ಸಿಚುವೇಶನ್ ಸಾಲ್ವ್ ಮಾಡೋದು ವೆರಿ ಈಸಿ ನಿಮಗೆ. ಆ ತರ ಒಂದು ಫೀಲ್ ಬರ್ತಾ ಇದೆ ನನಗೆ. ಓಕೆ, ಲೆಟ್ಸ್ ಸಿ. ಟೀ ಲೀಫ್ ಕಡೆಯಿಂದ ಏನ್ ಮೆಸೇಜ್ ಇದೆ ಗ್ರೂಪ್ 2 ಅವ್ರಿಗೆ. ಕಾಟ್ ಅ ಕೇಸ್, ಸೆಕ್ಷುವಲ್ ಇನ್ಫೆಕ್ಷನ್, ಸೆಕ್ಷುವಲ್ ಡಿಸೀಸ್, ರ್ಯಾಶ್. ಓಕೆ, ಇದೇನೋ ಬೇರೆ ಹೇಳ್ತಿದೆ ಅನ್ಕೋಬೇಡಿ. ಡೆಫಿನೆಟ್ಲಿ ಅದು ಲವ್ ರಿಲೇಟೆಡ್ ಆಗಿ ರಿಲೇಟ್ ಮಾಡ್ತಾ ಇದೆ. ಐ ಡೋಂಟ್ ನೋ, ಬಟ್ ನನಗೆ ಮೆಸೇಜ್ ಬರ್ತಾ ಇದೆ ಗ್ರೂಪ್ 2 ನಿಮ್ ಲೈಫಲ್ಲಿ ನೀವು ಫೇಲ್ ಆಗಿದ್ದು ಅಂದ್ರೆ ಮೇ ಬಿ ಲವ್ ವಿಚಾರದಲ್ಲಿ ಅನ್ಸುತ್ತೆ. ಅಥವಾ ಫೇಲ್ ಅಂತ ಹೇಳಲ್ಲ, ಬಟ್ ಕೈಂಡ್ ಆಫ್ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಮಾಡಿರೋದು ಅಂದ್ರೆ ಮೇ ಬಿ ನೀವು ನಿಮ್ಮ ಲವ್ ಲೈಫ್ ಅಲ್ಲಿ ಅನ್ನೋದನ್ನ ನೋಡ್ತಾ ಇದೀನಿ. ಅಥವಾ ಕರಿಯರ್ ಅಲ್ಲಿ ಯು ಆರ್ ಡೂಯಿಂಗ್ ಗ್ರೇಟ್ ಅನ್ಸ್ತಾ ಇದೆ. ಆಲ್ರೆಡಿ ಯಾವ್ದೋ ಒಂದು ವರ್ಕ್ ಮಾಡ್ತಾ ಇರ್ಬೋದು, ಬಟ್ ಫಿನಾನ್ಷಿಯಲಿ ಅಂತೂ ನಿಮಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿಲ್ಲ. ಅಂಡ್ ಎಟ್ ದ ಸೇಮ್ ಟೈಮ್ ಎಕ್ಸ್ಪೀರಿಯನ್ಸ್ ಲೆವೆಲ್ ಅಲ್ಲೂ ಅಷ್ಟೇ ಏನೋ ಒಂದು ಮಾಡ್ತಾ ಇದ್ದೀರಾ, ಒಳ್ಳೇದನ್ನೇ ಮಾಡ್ತಾ ಇದ್ದೀರಾ. ಬಟ್ ಲವ್ ಅಂತ ಬಂದ್ರೆ ಏನೋ ಒಂದು ಇಲ್ಲೊಂದು ಸ್ವಲ್ಪ ಬಿರುಕು ನೋಡ್ತಾ ಇದೀನಿ ನಿಮ್ಮ ಲೈಫ್ ಅಲ್ಲಿ. ಬಟ್ ದ ಬೆಸ್ಟ್ ಪಾರ್ಟ್, ನಿಮ್ಮ ಸ್ಟ್ರೆಂತ್ ಏನಂತಂದ್ರೆ ಓವರ್ಕಮ್ ಮಾಡೋದು. ನಿಮ್ಮ ಸ್ಟ್ರೆಂತ್ ಏನ್ ಗೊತ್ತಾ ಗ್ರೂಪ್ 2, ಬೇಗ ಫಾರ್ವರ್ಡ್ ಮೂವ್ ಆಗೋಗ್ಬಿಡ್ತೀರಾ. ಪಾಸ್ಟ್ ಸಿಚುವೇಶನ್ಗೆ ಸ್ಟಕ್ ಆಗಲ್ಲ. ಏನೆಲ್ಲ ನೆಗೆಟಿವ್ ಎನರ್ಜಿ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಯಾವ್ದೆಲ್ಲ ಪೀಪಲ್ ನಿಮಗೆ ನೆಗೆಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ, ಯಾರ ಜೊತೆ ಇದ್ರೆ ನಿಮಗೆ ಅದು ಕರಿಯರ್ಗೆ ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತೆ, ನಿಮಗೆ ಇದೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮಗೆ ಯಾರು ಬಂದು ಗೈಡ್ ಮಾಡ್ಬೇಕು ಅನ್ನೋದಿಲ್ಲ. ಯು ಕ್ಯಾನ್ ಈಸಿಲಿ ಮೇಕ್ ಔಟ್. ಇವಾಗ ಇಲ್ಲಿ ನಾನಿದ್ರೆ ನನಗೆ ಇದು ಕರಿಯರ್ಗೆ ಎಫೆಕ್ಟ್ ಆಗುತ್ತೆ, ಈ ತರ ಕನೆಕ್ಷನ್ಸ್ ಅಲ್ಲಿ ಇದ್ರೆ ನಾನು ಕರಿಯರ್ಗೆ ಎಫೆಕ್ಟ್ ಮಾಡುತ್ತೆ. ಸೊ ಇಟ್ಸ್ ಲೈಕ್ ನಿಮ್ಮ ಒಂದು ಬೌಂಡ್ರಿನ ನೀವು ಹಾಕೋಬಿಡ್ತೀರಾ. ಕೆಲವೊಂದೊಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಕೆಲವೊಂದೊಂದು ಕನೆಕ್ಷನ್ಸ್, ಲವ್ ಕನೆಕ್ಷನ್ಸ್ ಆಗಿರ್ಬೋದು, ಒಂದು ಬೌಂಡ್ರೀಸ್ ನ ನೀವು ಹಾಕೊಂಡ್ ಬಿಡ್ತೀರಾ. ಸೊ ದಟ್ ಇದು ನನಗೆ ಫ್ಯೂಚರ್ ಲಾಂಗ್ ಟರ್ಮ್ಗೆ ಎಫೆಕ್ಟ್ ಆಗಬಾರ್ದು. ಅಂಡ್ ಒನ್ ಮೋರ್ ಥಿಂಗ್, ಲಾಂಗ್ ಟರ್ಮ್ ಅನ್ನೋದು ಆಟೋಮೆಟಿಕ್ ಆಗಿ ನನ್ನ ಬಾಯಿಂದ ಬಂತು. ಸೊ ಗ್ರೂಪ್ 2 ಇವರ ಲಾಂಗ್ ಟರ್ಮ್ ಓರಿಯೆಂಟೆಡ್ ಪರ್ಸನ್ ಅನ್ಸ್ತಾ ಇದೆ. ಶಾರ್ಟ್ ಟರ್ಮ್ ಇವಾಗ ಏನು ಗೌರ್ಮೆಂಟ್ ಕೆಲಸ, ನಾನೊಂದು ವಾರದಲ್ಲಿ ಪ್ರಿಪೇರ್ ಆಗ್ತೀನಿ, ನೆಕ್ಸ್ಟ್ ಡೇ ಅಲ್ಲಿ ಎಕ್ಸಾಮ್ ಆಗುತ್ತೆ, ಇನ್ಫ್ಲುಯೆನ್ಸ್ ಅದು ಶಾರ್ಟ್ ಕಟ್ ಹೋಗೋಣ ಅಂತ ಆತರ ಯೋಚನೆ ಮಾಡೋರೆ ಅಲ್ಲ. ಒಂದು ನಿಮಗೆ ಇನ್ಫ್ಲುಯೆನ್ಸ್ ಆಪರ್ಚುನಿಟಿ ಇದ್ರೂನು, ಒಂದಷ್ಟು ಜನ ಗೊತ್ತಿರೋರಿಂದ ನೀವು ಇನ್ಫ್ಲುಯೆನ್ಸ್ ತಗೊಂಡು ನಿಮಗೆ ಪೊಸಿಷನ್ ನೀವು ಪಡ್ಕೊಳ್ಳೋ ತಾಕತ್ತು ನಿಮಗೆ ಇದ್ರೂನು, ಬಟ್ ನಿಮ್ದೇ ಆದಂತ ವೇ ಅಲ್ಲಿ ಹೋಗೋಣ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡೋಣ, ಸ್ಟ್ರಿಕ್ಟ್ ಆಗಿರೋಣ, ನನ್ನ ಬೌಂಡ್ರೀಸ್ ನ ಹಾಕೊಳ್ಳೋಣ. ನನಗೆ ಇಷ್ಟಿಷ್ಟು ಜನದಿಂದ ನೆಗೆಟಿವ್ ಎನರ್ಜಿ ಬರ್ತಾ ಇದೆ, ನನಗೆ ಇವ್ರುಗಳು ಬೇಡ, ನನಗೆ ಅನ್ವಾಂಟೆಡ್ ಖುಷಿಗಳು, ಎಕ್ಸೈಟ್ಮೆಂಟ್ಸ್ ಗಳು ಲೈಫ್ ಅಲ್ಲಿ ಬೇಡ. ಸೊ ಯು ಆರ್ ವೆರಿ ಮಚ್ ಕ್ಲಿಯರ್.
ನಿಮ್ ಮುಂದೆ ದಾರಿ ನಿಮಗೆ ಚೆನ್ನಾಗಿ ಕಾಣ್ತಾ ಇದೆ, ದಾರಿನ ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದೀರಾ, ಇದಂತೂ ಫಾರ್ ಶೋರ್. ಗ್ರೂಪ್ 2. ಸೊ ಚಾಲೆಂಜಸ್ ಟು ಓವರ್ಕಮ್ ನೋಡೋಣ. ಅಂದ್ರೆ ಮೇಜರ್ ಚಾಲೆಂಜಸ್ ನಿಮಗೆ ಏನು ಇವಾಗ ಈ ಒಂದು ಗೌರ್ಮೆಂಟ್ ಜಾಬ್ ಅಂತ ಬಂದ್ರೆ ಅಥವಾ ಕರಿಯರ್ ಅಲ್ಲಿ ಮುಂದೆ ಹೋಗ್ಬೇಕಂತ ಬಂದ್ರೆ ಮೇಜರ್ ಚಾಲೆಂಜಸ್ ಏನು ಗ್ರೂಪ್ 2? ದೇರ್ ಈಸ್ ವಾಂಟ್ಸ್ ಯು ಬ್ಯಾಕ್. ಅಗೇನ್ ಇದೊಂಥರ ರಿಲೇಶನ್ಶಿಪ್ ಬಗ್ಗೆ ಹೇಳ್ತದೆ. ಐ ಡೋಂಟ್ ನೋ, ಬಟ್ ಐ ಗೆಸ್ ಗ್ರೂಪ್ 2 ನೀವ್ ಯಾವ್ದೋ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಅಂತ ಅನಿಸ್ತಾ ಇದೆ. ಯಾರೋ ಒಬ್ರ ಜೊತೆ ಕನೆಕ್ಷನ್ ಅಲ್ಲಿ ಇದ್ರಿ ಅಥವಾ ಅವ್ರನ್ನ ಮರೆಯಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಮತ್ತೆ ಮತ್ತೆ ಆ ಒಂದು ಪಾಸ್ಟ್ ಸಿಚುವೇಶನ್ ನಿಮ್ಮ ತಲೆಗೆ ಬರ್ತಾ ಇರೋದು. ಇಟ್ಸ್ ಲೈಕ್ ಕರಿಯರ್ ವೈಸ್ ಅಲ್ಲಿ ಪ್ರಾಕ್ಟಿಕಲಿ ನೀವ್ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಎಮೋಷನಲಿ ಯಾರೋ ಒಬ್ರು ನಿಮ್ಮ ಪಾಸ್ಟ್ ಪರ್ಸನ್ ಅಥವಾ ಪಾಸ್ಟ್ ಒಂದು ಹೋದ ಕನೆಕ್ಷನ್ ಮತ್ತೆ ಮತ್ತೆ ನಿಮಗ್ ಬರ್ತಾ ಇರೋದು, ಮತ್ತೆ ಮತ್ತೆ ನಿಮ್ ತಲೆಗೆ ಬರ್ತಾ ಇರೋದು, ಎಮೋಷನಲಿ ನಿಮ್ನ ವೀಕ್ ಮಾಡ್ತಾ ಇರೋದು ಮೇನ್ ಆಗಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಐ ಡೋಂಟ್ ನೋ, ನಿಮಗ್ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಂಡ್ ತುಂಬಾ ಜನಕ್ಕೆ ಇದೇನ್ ಹೇಳ್ತಾ ಇದೆ ಗೊತ್ತಾ, ಪಾಸ್ಟ್ ಅಲ್ಲಿ ಕಳ್ದ್ ಹೋದ ಆಪರ್ಚುನಿಟಿ. ಐ ಡೋಂಟ್ ನೋ, ಒಂದು ಫೇಲ್ಯೂರ್ ಬಗ್ಗೆ ನೀವು ತುಂಬಾ ಥಿಂಕ್ ಮಾಡ್ತಾ ಇದ್ದೀರಾ. ಯಾವುದೋ ಒಂದು ಪೊಸಿಷನ್ ತುಂಬಾ ಟ್ರೈ ಮಾಡಿದ್ರಿ, 100% ಎಫರ್ಟ್ ಹಾಕಿದ್ರಿ, ಅದು ನಿಮಗೆ ವರ್ಕೌಟ್ ಆಗ್ಲಿಲ್ಲ, ಅದು ನಿಮಗೆ ಆ ಮೂಮೆಂಟಿಗೆ ಅದರಿಂದ ನಿಮಗೆ ಒಳ್ಳೆ ಔಟ್ಕಮ್ ಸಿಗ್ಲಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಇದೆ ನಿಮಗೆ. ಆದ್ ಹೋದಂತ ಒಂದು ಟೈಮು, ಆದ್ ಹೋದಂತ ಒಂದಷ್ಟು ಆಪರ್ಚುನಿಟೀಸು, ಕಳ್ದ್ ಹೋದಂತ ಒಂದಷ್ಟು ಕ್ಷಣಗಳು, ಆ ಒಂದು ಪಾಸ್ಟ್ ಎಷ್ಟೇ ನೀವು ಮೂವ್ ಫಾರ್ವರ್ಡ್, ಎಷ್ಟೇ ನೀವು ಮೂವ್ ಆನ್ ಆಗಿ, ಎಷ್ಟು ನಿಮ್ಮ ಮೈಂಡ್ ಅಲ್ಲಿ ಬೌಂಡ್ರಿ ಹಾಕೊಂಡಿದ್ರು ಕೆಲವೊಂದೊಂದು ಫೇಲ್ಯೂರ್ಸ್, ಕೆಲವೊಂದೊಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಗಳಿಂದ ಅವಾಗ ಒಂದು 5% ಅಷ್ಟು ನಿಮಗೆ ಎಮೋಷನಲಿ ಲೋ ಫೀಲ್ ಆಗ್ತಾ ಇದ್ದೀರಾ. ಐ ಗೆಸ್ ಗ್ರೂಪ್ 2 ಈ ಮೆಸೇಜ್ ನ ನೋಡಿದೀರಾ ಅಂದ್ರೆ ಇಟ್ಸ್ ಅನ್ ಇಂಪಾರ್ಟೆಂಟ್ ಥಿಂಗ್ ನಿಮಗೆ ರಿಯಲೈಸ್ ಮಾಡ್ಕೊಳ್ಳೋದು. ನೀವು ಅನ್ಕೊಂಡಿದೀರಾ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ, ತುಂಬಾ ಓವರ್ಕಮ್ ಮಾಡಿದೀರಾ ಅಂತ, ಬಟ್ ಯಾವ್ದೋ ಒಂದು ಎಕ್ಸ್ಪೀರಿಯನ್ಸ್, ಯಾವ್ದೋ ಒಂದು ಫೇಲ್ಯೂರ್ ನಿಮ್ಮ ಓವರ್ ಆಲ್ ಕರಿಯರ್ಗೆ ಎಫೆಕ್ಟ್ ಮಾಡ್ತಿರೋದನ್ನ ನೋಡ್ತಾ ಇದೀನಿ ನಾನು. ಓಕೆ, ಐ ಡೋಂಟ್ ನೋ ಅದ್ ಏನದು ಅಂತ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಏನ್ ನೀವು ಫೇಸ್ ಮಾಡಿದೀರಾ, ಕರಿಯರ್ ಅಲ್ಲೇ ಆಗಿರ್ಬೋದು, ಒಂದು ಆಪರ್ಚುನಿಟಿ ಕೈ ಬಿಟ್ಟು ಹೋಗಿರೋದು, ಒಂದು ಆಪರ್ಚುನಿಟಿ ನಿಮಗೆ ಒಂಥರ ಬೇಜಾರ್ ಮಾಡಿರೋದು, ಈ ತರ ಸಿಚುವೇಶನ್ ನಾನು ಮೇನ್ ಆಗಿ ನೋಡ್ತಾ ಇದ್ದೀನಿ ನಿಮಗೆ. ಐ ಗೆಸ್ ಇದು ನಿಮಗ್ ಚೆನ್ನಾಗಿ ಗೊತ್ತಿರುತ್ತೆ ಇದು ಏನ್ರ ಬಗ್ಗೆ ಹೇಳ್ತಾ ಇದೆ ಅಂತ. ಬಟ್ ಎಷ್ಟು ನೀವು ಆ ಪಾಸ್ಟ್ ಸಿಚುವೇಶನ್ಗೆ, ಕಳ್ದು ಹೋಗಿರೋ ಆಪರ್ಚುನಿಟೀಸಿಗೆ, ಕಳ್ದು ಹೋಗಿರೋ ಕ್ಷಣಗಳಿಗೆ ಎಷ್ಟು ನೀವು ಬೇಜಾರ್ ಮಾಡ್ಕೊಂತೀರೋ ಅಷ್ಟು ನಿಮಗಲ್ಲಿ ಕರಿಯರ್ಗೆ ಎಫೆಕ್ಟ್ ಆಗ್ತಾ ಇದೆ. ಇದನ್ನ ತಲೆಯಲ್ಲಿ ಇಟ್ಕೋಬೇಕು ಗ್ರೂಪ್ 2. ಅಂಡ್ 6 ಆಫ್ ವಾಂಡ್ಸ್ ಇದೆ. ವಾವ್, ದಿಸ್ ಇಸ್ ಯು. ಸಮ್ವಾಟ್ ನಿಮಗೆ ಆ ಫಿಯರ್ ಆಫ್ ಫೇಲ್ಯೂರ್ ಇದೆ. ಇದು ಹೆಂಗ್ ಗೊತ್ತಾ, ಇವಾಗ ನಿಮ್ಮ ಫ್ಯಾಮಿಲಿ, ಕೆಲವೊಬ್ಬೊಬ್ರು ನನ್ನ ಫ್ಯಾಮಿಲಿಲೂ ಇತ್ತು. ನಾನು ಸ್ಕೂಲ್ ಡೇಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬರ್ತಾ ಇತ್ತು ನನಗೆ. ಆಲ್ಮೋಸ್ಟ್ ನಾನು ಎಲ್ಲದರಲ್ಲೂ A+A+A+A ಇತ್ತು. 6th 7th ಅಲ್ಲಿ ಬರ್ತಾ A+A ಆಯ್ತು, A ಆಗಿದ್ದು B+ ಆಯ್ತು. ಸೊ ಹಿಂಗಾಗ್ತಾ ಬಂತು. ಅವಾಗ ಹೆಂಗಿತ್ತು ಗೊತ್ತಾ, ನನಗೆ ಓದಕ್ ಟ್ರೈ ಮಾಡ್ತಾ ಇದೀನಿ, ಓದಕ್ ಆಗ್ತಾ ಇಲ್ಲ, ಬಟ್ ನನ್ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಹಂಗೆ ಇತ್ತು ಎಲ್ಲರಿಂದ. ಓಕೆ, ಇವಳು ಓದ್ತಾಳೆ ಚೆನ್ನಾಗಿ. ಬಟ್ ಯಾವಾಗ ನಾನು ಡೌನ್ ಹೋಗ್ತಾ ಇದ್ದೆ ಅಲ್ವಾ, ಮಾರ್ಕ್ಸ್ ನಂದು ಹೆಂಗೆ ಗ್ರೇಡ್ಸ್ ಕಡಿಮೆ ಆಗ್ತಿತ್ತಲ್ವಾ, ಒಂಥರ ನನಗೆ ಬೇಜಾರಾಗ್ತಿದ್ದ ರೀಸನ್ ಏನ್ ಗೊತ್ತಾ, ನನ್ ಓದ್ತಿರು ನನಗೆ ಬರ್ತಿಲ್ವಲ್ಲ ಮಾರ್ಕ್ಸ್ ಅಂತ ಅಲ್ಲ, ಬಿಕಾಸ್ ನಾನು ಅಷ್ಟು ಓದ್ತಾ ಇರ್ಲಿಲ್ಲ. ಆಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗಿತ್ತು. ಬಟ್ ನನಗೆ ಅದ್ರಿಂದ ಬೇಜಾರಾಗೋದ್ಕಿಂತ ಇವರ ಒಂದು ಎಕ್ಸ್ಪೆಕ್ಟೇಷನ್ಸ್ ನನಗ್ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲಪ್ಪ ಅಂತ. ಬಿಕಾಸ್ ಕೆಲವೊಬ್ಬರು ನನ್ನ ಕಸಿನ್ಸ್ ಮುಂಚೆಯಿಂದನು ಏನು ಒಂಥರ ಫುಲ್ ಕಡಿಮೆ ಮಾರ್ಕ್ಸ್ ತಕೊಂಡ್ ಬರ್ತಾ ಇದ್ರು. ಸೊ ಅವರಿಂದ ಜಾಸ್ತಿ ಏನ್ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ. ಅವ್ರೊಂದ್ ಸ್ವಲ್ಪ 1 ಮಾರ್ಕ್ಸ್ ಜಾಸ್ತಿ ತಗೋದ್ರು ಗ್ರೇಟ್ ಅನ್ನೋ ಒಂದು ಫೀಲ್ ಕೊಡ್ತಾ ಇದ್ರು. ಬಟ್ ನನಗೆ ಒಂಥರ ಡಿಸಪಾಯಿಂಟ್ ಆಗ್ತಾ ಇದೆ. ಅಂದ್ರೆ ನನಗೆ ಸ್ವಲ್ಪ ಭಯ ಆಗ್ತಾ ಇತ್ತು, ನನ್ನ ಮೇಲೆ ಯಾಕಿಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ ಎಲ್ಲಾರು, ನನ್ನ ಯಾಕೆ ಸ್ಟಾಪ್ ಅಲ್ಲಿ ಇಟ್ಬಿಟ್ಟಿದ್ದಾರೆ. ಸೊ ಹಿಂಗ್ ಹಿಂಸೆ ಆಗ್ತಾ ಇತ್ತು. ಯಾವಾಗ 10th ಬಂತು ಅವಾಗಂತೂ ಫುಲ್ ಭಯ. ಬಿಕಾಸ್ 10th ರಿಸಲ್ಟ್ಸ್ ಬಂದ್ ಕೂಡ್ಲೆ ಇಬ್ರಲ್ಲ ನೆಂಟರುಗಳೆಲ್ಲ ಕಾಲ್ ಹಚ್ಚೋದಕ್ ಶುರು ಮಾಡ್ಬಿಟ್ಟಿದ್ರು. ಒಂಥರ ಭಯ ಆಯ್ತು ನನಗೆ. ಭಯ ಜಸ್ಟ್ ಬಿಕಾಸ್ ಎಕ್ಸ್ಪೆಕ್ಟೇಷನ್ಸ್ ಇದೆಯಲ್ಲ ನನ್ನಿಂದ ಅಂತ. ಸೊ ಎಲ್ಲೋ ಒಂದ್ ಕಡೆ ಗ್ರೂಪ್ 2 ನಿಮ್ಮಿಂದ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ನಿಮ್ಮ ಫ್ಯಾಮಿಲಿಗಾಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು. ಇಟ್ಸ್ ಲೈಕ್ ಯು ಆರ್ ಆಲ್ಮೋಸ್ಟ್ ಟಾಪ್ ಅಲ್ಲಿ ಹೋಗ್ತಾ ಇದ್ದೀರಾ. ಬಟ್ ಅದೊಂಥರ ಭಯ ಇದೆ, ನಾನು ಅದನ್ನ ಹೆಂಗ್ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿ ಅನ್ನೋ ಒಂದು ಭಯ ನಿಮಗಿದೆ ಅನ್ನೋದನ್ನ ನೋಡ್ತೀನಿ. ಆಲ್ರೆಡಿ ಒಂದು ಸೋಷಿಯಲ್ ಸರ್ಕಲ್ ಅಲ್ಲಿ ನಾನು ಒಂದು ಸೆಲೆಬ್ರಿಟಿ ತರ ಆಗಿದ್ದೀನಿ.
ಸೆಲೆಬ್ರಿಟಿ ಆ ಒಂದು ಟಾಪ್ನೆಸ್ ನಾನು ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿ ಅನ್ನೋ ಒಂದು ಭಯ ನಿಮಗೆ ಕಾಡ್ತಾ ಇದೆ ಗ್ರೂಪ್ 2, ದಟ್ ಈಸ್ ಫಾರ್ ಶೋರ್. ಬಟ್ ಇದನ್ನ ನೀವು ಓವರ್ಕಮ್ ಮಾಡ್ಕೊಬೇಕು. ಎಂತ ಸಿಚುವೇಶನ್ ಇದ್ರು ನೀವು ಫೇಸ್ ಮಾಡ್ತೀರಾ, ಭಯ ಪಡ್ಕೊಳ್ಳೋದ್ ಬೇಡ. ಆದ್ ಹೋದ ಫೇಲ್ಯೂರ್ ಮತ್ತೆ ಆಗಲ್ಲ. ಕಳ್ದ್ ಹೋದ ಕೆಲವೊಂದೊಂದು ನೆಗೆಟಿವ್ ಸಿಚುವೇಶನ್ಸ್ ಮತ್ತೆ ಮತ್ತೆ ನಿಮಗೆ ಪ್ರಾಬ್ಲಮ್ಯಾಟಿಕ್ ಆಗಲ್ಲ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಹೋಗಿದ್ದು ಹೋಯ್ತು. ಅಂಡ್ ಫೇಸ್ ಮಾಡಲ್ಲ, ಜನಗಳನ್ನ ಮಾಡಕ್ಕಾಗಲ್ಲ ಅನ್ನೋದು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇದೆ ಬಿಟ್ರೆ ಯು ಕ್ಯಾನ್ ರಿಯಲಿ ಡೂ ವೆಲ್. ಮೇ ಬಿ ನಿಮಗೆ ಆ ಒಂದು ಪಬ್ಲಿಕ್ ಅಪಿಯರೆನ್ಸ್ ಭಯ ಇದೆ ಅನ್ಸುತ್ತೆ, ಜನಗಳ ಮಧ್ಯೆ ಹೋಗಿ ನಿಂತ್ಕೊಳ್ಳೋದ್ ಭಯ ಇದೆ ಅನ್ಸುತ್ತೆ. ಹೆಂಗ್ ನನ್ ಜನಗಳನ್ನ ಫೇಸ್ ಮಾಡ್ಲಿ, ನನ್ನ ಫ್ಯೂಚರ್ ಕರಿಯರ್ ಅಲ್ಲಿ ಹಿಂಗ್ ಅಪ್ಸ್ ಅಂಡ್ ಡೌನ್ಸ್ ನಾನು ಹೆಂಗ್ ಫೇಸ್ ಮಾಡ್ಲಿ ಅನ್ನೋ ಒಂದು ಭಯ ಇದೆ. ಐ ಗೆಸ್ ನೀವು ಒಂದು ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಒಂದ್ಸತಿ ನೀವ್ ಇದನ್ನೆಲ್ಲ ಫೇಸ್ ಮಾಡಿದ್ರೆ ಯು ಕ್ಯಾನ್ ಫೇಸ್ ಇಟ್ ವೆರಿ ವೆಲ್. ನೀವ್ ಅನ್ಕೊಂಡಿದೀರಾ ನನ್ ಸ್ಟೇಟಸ್, ನನ್ನ ಎಕ್ಸ್ಪೆಕ್ಟೇಷನ್ಸ್ ಹೈ ಅಲ್ಲಿ ಇದೆ, ನಾನು ಅಲ್ಲೇ ಇರ್ಬೇಕು ಅಂತ. ಬಟ್ ನಥಿಂಗ್ ಟು ವರಿ. ನೀವು ನಿಮಗೆ ಇಷ್ಟೊಂದು ಪ್ರೆಷರ್ ಹಾಕೊಳ್ಳೋದ್ ಬೇಡ. ಇಷ್ಟೊಂದು ನೀವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ಕೊಂಡ್ ಬರೋದ್ ಬೇಡ. ಗ್ರೂಪ್ 2 ಯು ಆರ್ ಅ ಹ್ಯೂಮನ್ ಬೀಯಿಂಗ್. ಹ್ಯೂಮನ್ ಬೀಯಿಂಗ್ ಅಂದ್ಮೇಲೆ ಅಪ್ಸ್ ಅಂಡ್ ಡೌನ್ಸ್ ಇಟ್ಸ್ ಕ್ವೈಟ್ ನಾರ್ಮಲ್. ನಿಮ್ ಲೈಫಲ್ಲಿ ಅದಾಗ್ಲೇಬಾರ್ದು ಅನ್ನೋದೇನಿಲ್ಲ. ಯು ಆರ್ ಜಸ್ಟ್ ಅ ನಾರ್ಮಲ್ ಪರ್ಸನ್ ಲೈಕ್ ಅದರ್. ಆಯ್ತಾ? ನೆಕ್ಸ್ಟ್ ನೋಡೋಣ, ಫೈನಲ್ ಆಗಿ ಗವರ್ಮೆಂಟ್ ಜಾಬ್ ನಿಮ್ಮ ಹಣೆ ಬರದಲ್ಲಿ ಇದೆಯಾ ಅಥವಾ ಅಟ್ ಲೀಸ್ಟ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಇದೆಯಾ ಅಂತ. ದೇರ್ ಇಸ್ ಪೇಜ್ ಆಫ್ ವಾನ್ಸ್. ವಾವ್, ಪೇಜ್ ಆಫ್ ವಾನ್ಸ್ ಒಂದು ನ್ಯೂ ಬಿಗಿನಿಂಗ್ ಹೇಳುತ್ತೆ, ಒಂದು ನ್ಯೂ ಜರ್ನಿ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಹೇಳುತ್ತೆ, ಒಂದು ನ್ಯೂ ಪಾತ್, ನ್ಯೂ ಡೈರೆಕ್ಷನ್ ನ ಚೂಸ್ ಮಾಡ. ಸೊ ಐ ಗೆಸ್ ಗ್ರೂಪ್ 2 ಎಸ್, ಇಟ್ಸ್ ಅ ಡಬಲ್ ಎಸ್ ಆನ್ಸರ್ ನಿಮಗೆ. ಗವರ್ಮೆಂಟ್ ಜಾಬ್ ಡೆಫಿನೆಟ್ಲಿ ನಿಮಗೆ ಆಗುತ್ತೆ. ಒಂದು ನ್ಯೂ ಗವರ್ಮೆಂಟ್ ಜಾಬ್ ಆಗೋದಷ್ಟೇ ಅಲ್ಲ, ಒಂದು ನ್ಯೂ ಜರ್ನಿ ನಿಮ್ಮ ಲೈಫಲ್ಲಿ, ಒಂದು ನ್ಯೂ ಜರ್ನಿ ಕಡೆ ಕರ್ಕೊಂಡು ಹೋಗುತ್ತೆ. ನಿಮಗೆ ಒಂದು ನ್ಯೂ ಸ್ಟಾರ್ಟ್, ನಿಮ್ಮ ಲೈಫಲ್ಲೇ ಒಂದು ನ್ಯೂ ಎಕ್ಸ್ಪೀರಿಯನ್ಸ್, ಒಂದು ನ್ಯೂ ಪಾತ್, ನ್ಯೂ ಡೈರೆಕ್ಷನ್ ನ ಹಿಡಿಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಎಸ್ ಗೈಸ್, ಐ ಗೆಸ್ ಗವರ್ಮೆಂಟ್ ಜಾಬ್ ಅನ್ನೋದು ನಿಮ್ಮ ಹಣೆ ಬರದಲ್ಲಿ ಇದೆ. ಆಲ್ರೆಡಿ ಯು ಆರ್ ಡೂಯಿಂಗ್ ಗ್ರೇಟ್. ಆಲ್ರೆಡಿ ಏನ್ ವರ್ಕ್ ಮಾಡ್ತಾ ಇದ್ದೀರಾ, ಯಾವ ಕಂಪನಿಲ್ ಆಗಿರ್ಬೋದು, ಪ್ರಿಪ್ರೇಷನ್ಸ್ ಆಗಿರ್ಬೋದು, ಚೆನ್ನಾಗೇ ಮಾಡ್ತಾ ಇದ್ದೀರಾ. ನಿಮ್ಮೇಲೆ ನಿಮಗೆ ನಂಬಿಕೆ ಇದೆ. ಅಂಡ್ ಮೋರ್ ಓವರ್ ಫಾಲೋ ಮಾಡ್ಕೊಂಡು ಬಂದಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತುಂಬಾನೇ ಚೆನ್ನಾಗಿದೆ. ತುಂಬಾ ಡಿಸಿಪ್ಲಿನ್ಡ್ ಆಗಿ ನೀವು ಇದ್ರ ಮೇಲೆ ನಂಬ್ಕೊಂಡಿದ್ರಿ. ಅಂದ್ರೆ ಆಗುತ್ತೋ ಬಿಡುತ್ತೋ ಅನ್ನೋ ಒಂದು ಕ್ಯಾಟಗರಿನೇ ಅಲ್ಲ ನಿಮ್ದು. ಗ್ರೂಪ್ 2 ತುಂಬಾ ಡಿಸಿಪ್ಲಿನ್ಡ್ ಆಗಿದ್ರಿ. ಆಮೇಲೆ ನಿಮಗೆ ನಂಬಿಕೆ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇತ್ತು. ಅಂಡ್ ಮೋರ್ ಓವರ್ ಐ ಗೆಸ್ ಒಂದು ರೈಟ್ ಪಾತ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ನಡ್ಕೊಂಡ್ ಬಂದ್ರಿ. ಯಾವ ಒಂದು ಸ್ಟೆಪ್ನು ನಗದ್ಬಿಟ್ಟು ಇನ್ನೊಂದ್ ಸ್ಟೆಪ್ಗೆ ಹೋಗಿಲ್ಲ ನೀವು. ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಕೊಂಡ್ ಬಂದ್ರಿ. ಅದ್ರ ಇದು ರಿವಾರ್ಡ್ ನಿಮಗಿದು ಒಂದು ನ್ಯೂ ಸ್ಟಾರ್ಟ್, ನ್ಯೂ ಬಿಗಿನಿಂಗ್ ವೆರಿ ಸೂನ್ ಬರುತ್ತೆ. ಡಸಂಟ್ ಮ್ಯಾಟರ್ ನೀವು ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ. ನೋಡಿದ್ದಲ್ಲಿಂದ ಫ್ಯೂ ವೀಕ್ಸ್ ಅಲ್ಲೇ ನಿಮಗೆ ಈ ಒಂದು ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ ಗವರ್ಮೆಂಟ್ ಜಾಬ್ ಬಗ್ಗೆ. ಓಕೆ, ಲೆಟ್ ಸಿ. ಇದು ಇವಾಗ ಆಲ್ರೆಡಿ ಪಾಸಿಟಿವ್ ಮೆಸೇಜ್ ಬಂದಿದೆ. ಇದು ಬಿಟ್ಟರೆ ನಿಮಗೆ ಬೇರೆ ಒಂದು ಆಲ್ಟರ್ನೇಟಿವ್ ಜಾಬ್ ಅಂತ ಬಂದ್ರೆ ಯಾವ ಒಂದು ಜಾಬ್ ಅಲ್ಲಿ ಯು ವಿಲ್ ಡೂ ಗ್ರೇಟ್ ಅಂತ. ದೇರ್ ಈಸ್ ಕಿಂಗ್ ಆಫ್ ಸ್ವರ್ಡ್ಸ್ ನಿಮಗೆ ಗ್ರೂಪ್ 2. ಕಿಂಗ್ ಆಫ್ ಸ್ವರ್ಡ್ಸ್ ಜೊತೆ ಬಂದಿದೆ ನಿಮಗೆ ಎಂಪ್ರರ್. ವಾವ್, ಎಂಪ್ರರ್ದು ಮೈನರ್ ವರ್ಷನ್, ಅನದರ್ ವರ್ಷನ್ ಕಿಂಗ್ ಆಫ್ ಸ್ವರ್ಡ್ಸ್. ಐ ಗೆಸ್ ಈ ಮ್ಯಾನೇಜ್ಮೆಂಟ್ ರೋಲು, ಲೀಡರ್ಶಿಪ್ ರೋಲು, ಮುಂಚೆನೆ ಹೇಳ್ದಂಗೆ ನಿಮಗೊಂದು ಗ್ರೇಟ್ ಕಮ್ಯುನಿಕೇಶನ್ ಸ್ಕಿಲ್ ಇದೆ. ಚೆನ್ನಾಗಿ ಮಾತಾಡ್ತೀರಾ ನೀವು. ಮೇನ್ ಆಗಿ ಒಂದು ಗ್ರೇಟ್ ಪರ್ಸನಾಲಿಟಿ ಇದೆ ಅಂತ ನೋಡ್ತಾ ಇದ್ದೀನಿ. ಐ ಡೋಂಟ್ ನೋ, ತುಂಬಾ ಜನ ಆಲ್ರೆಡಿ ನಿಮ್ನ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ ಮೇನ್ ಆಗಿ. ಜಸ್ಟ್ ಅ ಮಿನಿಟ್ ಗೈಸ್, ಸಾರಿ. ಅಂಡ್ ಲೀಡರ್ಶಿಪ್ ರೋಲ್ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಂಡ್ ಆಲ್ರೆಡಿ ಒಂದಷ್ಟು ರೆಸ್ಪೆಕ್ಟ್ ನ ನೀವು ಗೇನ್ ಮಾಡಿದೀರಾ. ಏನೇ ಪೋಸ್ಟ್ ಸಿಕ್ಕಿದ್ರು ಅದು ಸಣ್ಣ ಪುಟ್ಟ ಪೋಸ್ಟ್ ಅಲ್ಲ, ಒಂದು ಮ್ಯಾನೇಜ್ಮೆಂಟ್ ಪೋಸ್ಟ್ ಸಿಗೋದು ನಿಮಗೆ ಪಾಸಿಬಿಲಿಟಿ ಇದೆ. ಒಂದು ರೋಲ್ಗೆ ಒಂದು ಡಿಸಿಪ್ಲಿನ್, ಒಂದು ಸ್ಟ್ರಕ್ಚರ್, ಒಂದು ಕಮಾಂಡಿಂಗ್ ರೋಲ್ ಇರುತ್ತಲ್ಲ, ಅದೆಲ್ಲ ನಿಮಗೆ ವರ್ಕ್ ಆಗುತ್ತೆ. ಅಂಡ್ ನಿಮ್ದೇ ಓನ್ ಬಿಸ್ನೆಸ್, ನಿಮ್ದೇ ಓನ್ ಆರ್ಗನೈಸೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. ಬಿಕಾಸ್ ನಿಮ್ಮಲ್ಲಿ ಒಂದು ಇನ್ಬಿಲ್ಟ್ ಕ್ಯಾರೆಕ್ಟರ್ ಇದೆ, ಇನ್ಬಿಲ್ಟ್ ಒಂದು ಸ್ಟ್ರೆಂತ್ ಇದೆ. ಯು ಕ್ಯಾನ್ ಡೀಲ್. ಎಂತ ಒಂದು ಸಿಚುವೇಶನ್ ಬಂದ್ರು ಹೆದರ್ಕೊಂಡು ಹಿಂದೆ ಹೋಗಲ್ಲ ನೀವು, ಅದನ್ನ ಡೀಲ್ ಮಾಡ್ತೀರಾ ಮುಂದೆ ನಿಂತ್ಕೊಂಡು.
ಸೊ ಯು ಹ್ಯಾವ್ ದಿಸ್ ಸ್ಟ್ರೆಂತ್, ಈ ಒಂದು ಪರ್ಸನಾಲಿಟಿ, ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ಇದೆ ಅಂದ್ರೆ ಈ ತರ ರೋಲ್ಗಳಿಗೆ ನೀವು ಆರಾಮಾಗಿ ಹೋಗ್ಬೋದು. ಓಕೆ, ಗ್ರೂಪ್ 2. ನೆಕ್ಸ್ಟ್ ನೋಡೋಣ ನಿಮಗೆ ಫೈನಲ್ ಅಡ್ವೈಸ್. ಸೊ ಗೌರ್ಮೆಂಟ್ ಜಾಬ್ ನಿಮ್ದು ಅನ್ನೋದು ಕನ್ಫರ್ಮೇಶನ್ ಆಗಿದೆ ವಿತೌಟ್ ಎನಿ ಡೌಟ್. ಓಕೆ, ಸೊ ನೆಕ್ಸ್ಟ್ ನಿಮಗೆ ಗೈಡೆನ್ಸ್ ಅಥವಾ ಅಡ್ವೈಸ್ ಅಂದ್ರೆ ದೇರ್ ಈಸ್ 3 ಆಫ್ ವರ್ಡ್ಸ್. ನಾನು ಮುಂಚೆನೆ ಹೇಳ್ದಂಗೆ ಯಾವುದೋ ಒಂದು ಫೇಲ್ಯೂರ್ ಬಗ್ಗೆ ಸ್ವಲ್ಪ ಯೋಚನೆ ಇದೆ, ಎಮೋಷನಲ್ ಫೇಲ್ಯೂರೇ ಆಗಿರ್ಬೋದು. ಗೋ ದ ಡಿಸ್ಟೆನ್ಸ್. ಆಲ್ ರೈಟ್, 3 ಆಫ್ ವರ್ಡ್ಸ್ ಬರೋಣ. ಯಾವುದೋ ಒಂದು ಫೇಲ್ಯೂರು, ಯಾವುದೋ ಒಂದು ಎಮೋಷನಲ್ ಹಾರ್ಟ್ ಬ್ರೇಕ್ ಸಿಚುವೇಶನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ತುಂಬಾ ಎಮೋಷನಲ್ ಹಾರ್ಟ್ ಬ್ರೇಕ್ ಅಂದ್ರೆ ಯಾವುದೋ ಒಂದು ಬ್ರೇಕಪ್ ಬಗ್ಗೆ, ಯಾರೋ ಒಬ್ರು ಮೋಸ ಮಾಡಿರೋದು, ಯಾರೋ ಒಬ್ರು ಬಿಟ್ರೆ ಮಾಡಿರೋದು, ಯಾರೋ ಒಬ್ರು ಕೈ ಕೊಟ್ಟಿರೋದು, ಈ ತರ ಒಂದು ಸಿಚುವೇಶನ್ ಬಗ್ಗೆ ಸ್ವಲ್ಪ ಪಾಸ್ಟ್ ಡಿಸಪಾಯಿಂಟ್ಮೆಂಟ್ಸ್, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಇದೆ ನಿಮಗೆ. ಪಾಸ್ಟ್ ಅಲ್ಲಿ ಏನೋ ವರ್ಕೌಟ್ ಆಗ್ಲಿಲ್ಲ, ಯಾರೋ ಒಬ್ರು ಮೋಸ ಮಾಡಿದ್ರು, ಕರಿಯರ್ ಅಲ್ಲೇ ಆಗಿರ್ಬೋದು, ತುಂಬಾ ನಂಬ್ಕೊಂಡಿದ್ರಿ, ಅವ್ರ ಜೊತೆ ಒಳ್ಳೆ ಕನೆಕ್ಷನ್ ನ ಬೆಳೆಸಿದ್ರಿ, ಅವ್ರನ್ನ ತುಂಬಾ ನಂಬ್ಕೊಂಡಿದ್ರಿ ಅನ್ನೋದನ್ನ ನೋಡ್ತಾ ಇದೀನಿ ಗ್ರೂಪ್ 2. ಬಟ್ ಅವರು ಕೈ ಕೊಟ್ಟಿರೋದು ಇದು ಹೆಂಗೆ ಗೊತ್ತಾ, ಜಾಬ್ ಮಾಡಿಸ್ತೀನಿ, ಪೋಸ್ಟಿಂಗ್ ಕೊಡಿಸ್ತೀನಿ, ಈ ಒಂದು ಕೆಲಸದಲ್ಲಿ ನಿನಗೆ ಪೊಸಿಷನ್ ಕೊಡಿಸ್ತೀನಿ ಅಂತ ಯಾರೋ ಒಬ್ರು ಪ್ರಾಮಿಸ್ ಮಾಡಿದ್ರು ಅನ್ಸುತ್ತೆ, ಯಾರೋ ಒಬ್ರು ನಂಬಿಸಿದ್ರು ಅನ್ಸುತ್ತೆ, ಅವರು ಫೈನಲಿ ಕೈ ಕೊಟ್ಟಿರೋದನ್ನ ನೋಡ್ತೇನೆ. ಅಥವಾ ಯಾರೋ ಒಬ್ರು ನಿಮಗೆ ಈ ಒಂದು ಜರ್ನಿಲಿ ನಿಮ್ ಜೊತೆ ಇರ್ತೀನಿ, ನಿಮ್ನ ಯಾವತ್ತು ಮೋಟಿವೇಟ್ ಮಾಡ್ತೀನಿ, ಯಾವತ್ತು ನಿಮ್ನ ವೀಕ್ ಆಗೋದಕ್ ಬಿಡಲ್ಲ, ಹಿಂಗೆಲ್ಲ ಹೇಳ್ದವ್ರು ಯಾರೋ ಒಬ್ರು ನಿಮಗೆ ಕೈ ಕೊಟ್ಟಿರೋದೇನೋ, ಈ ತರ ಒಂದ್ ಸಿಚುವೇಶನ್ ನೋಡ್ತೀನಿ. ಸೊ ಆಗೋಗಿರೋದು ಆಗೋಯ್ತು, ಮುರಿದೋಗಿರೋದು ಮುರಿದೋಯ್ತು, ಪೇನ್ ಕೊಟ್ಟೋರು ಮೂವ್ ಆನ್ ಆಗಿದ್ದಾರೆ. ಆ ಒಂದು ಡಿಸಪಾಯಿಂಟಿಂಗ್ ಥಿಂಗ್ ಮತ್ತೆ ರಿಪೀಟ್ ಆಗಲ್ಲ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಗೈಸ್. ಆಗೋಗಿದ್ ಫೇಲ್ಯೂರ್ನೆಸ್ ಮತ್ತೆ ಆಗತ್ತಾ ಅಂತ ನಿಮಗೆ ಕ್ವೆಶನ್ ಇದ್ರೆ ಡೆಫಿನೆಟ್ಲಿ ಆಗಲ್ಲ. ಇದನ್ನ ಫಸ್ಟ್ ತಲೆಯಿಂದ ತೆಗ್ದು ಹಾಕ್ಬಿಡಿ. ಪಾಸ್ಟ್ ಅಲ್ಲಿ ಏನ್ ವರ್ಕೌಟ್ ಆಗಿಲ್ಲ ಅದ್ ಮತ್ತೆ ರಿಪೀಟ್ ಆಗಲ್ಲ. ಅದನ್ನ ನೀವು ಯೋಚನೆ ಮಾಡ್ಕೊಂಡಿದ್ರೆ ಅದ್ ನಿಮಗೆ ಇನ್ನೂ ವೀಕ್ ಆಗತ್ತೆ ಬಿಟ್ರೆ ಯಾವುದೇ ರೀತಿಯಾಗಿ ಹೆಲ್ಪ್ ಮಾಡಲ್ಲ. ಓಕೆ, ಸೊ ಗೋ ದ ಡಿಸ್ಟೆನ್ಸ್ ಬಗ್ಗೆ ಅಗೇನ್ ನಿಮ್ ಬಗ್ಗೆ ನಾನು ಮುಂಚೆನೆ ಹೇಳ್ದೆ, ನೀವು ಒಂಥರ ಲಾಂಗ್ ಡಿಸ್ಟೆನ್ಸ್ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನೀವು ಯೋಚನೆ ಮಾಡುವಂತ ಪರ್ಸನ್. ಇವತ್ತು ನಾನು ಎಫರ್ಟ್ ಆಗ್ತಾ ಇದ್ದೀನಿ, ನನಗೆ ಅದು ಮುಂದಿನ ತಿಂಗಳೇ ನಂಗೆ ಅದ್ರ ರಿಸಲ್ಟ್ ಬೇಕು ಅನ್ಕೊಂಡ್ ಕೂರೋರಲ್ಲ ನೀವು. ನೋಡೋಣ ಯಾವಾಗ ರಿಸಲ್ಟ್ ಬರುತ್ತೆ ನೋಡೋಣ, ಎಫರ್ಟ್ ಹಾಕೋಣ, ಬರ್ಲಿ, ಟೈಮ್ ತಗೊಂಡ್ಲಿ, ಅದಕ್ಕೆ ಟೈಮ್ ಆದಾಗ ಬರ್ಲಿ ಅಷ್ಟು ಒಂದು ಪೇಷನ್ಸ್ ಇರುವಂತ ಪರ್ಸನ್ ನೀವು, ಅಷ್ಟು ಒಂದು ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡುವಂತ ಪರ್ಸನ್ ನೀವು. ಸೊ ದಟ್ ಈಸ್ ಗುಡ್. ಯು ಹ್ಯಾವ್ ಆಲ್ರೆಡಿ ನಿಮಗೆ ಆ ಒಂದು ಲಾಂಗ್ ಟರ್ಮ್ ಯೋಚನೆ ಇದೆ, ಅಷ್ಟೊಂದು ಡಿಸಿಪ್ಲಿನ್ ಸ್ಟ್ರಕ್ಚರ್ ಅನ್ನೋದು ನಿಮಗೆ ಆಲ್ರೆಡಿ ಇದೆ. ಕೀಪ್ ಅಪ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಡಿಸಿಪ್ಲಿನ್ ಪರ್ಸನ್ ಬಗ್ಗೆ ನನಗೆ ರೀಡಿಂಗ್ ಮಾಡ್ದಂಗ ಆಯ್ತು ಗ್ರೂಪ್ 2. ತುಂಬಾ ಖುಷಿ ಆಯ್ತು. ಅಂಡ್ ಈವನ್ ಪರ್ಸನಾಲಿಟಿ ಎಲ್ಲ ನೋಡಿದ್ರೆ ಐ ಗೆಸ್ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗೋದು ಕನ್ಫರ್ಮೇಶನ್, 100% ಕನ್ಫರ್ಮೇಶನ್. ಅಂಡ್ ನಿಮ್ಮ ಒಂದು ಪರ್ಸನಾಲಿಟಿಗೆನೆ ಒಂದು ಗೌರ್ಮೆಂಟ್ ಜಾಬ್ ಸಿಗ್ಬೇಕು. ಆಲ್ ರೈಟ್, ಜನಗಳನ್ನ ನೀವು ಡೀಲ್ ಮಾಡ್ತೀರಾ, ಅದ್ರ ಬಗ್ಗೆ ನೀನು ತಲೆಯಿಂದ ತೆಗ್ದಾಕ್ ಬಿಡಿ. ಅಂಡ್ ಯು ಹ್ಯಾವ್ ದಟ್ ಕೆಪಾಸಿಟಿ, ಗೌರ್ಮೆಂಟ್ ಜಾಬ್ ನ ಗಳಿಸುವಂತ ಕೆಪಾಸಿಟಿ. ಪಾಸ್ಟ್ ಅಲ್ಲಿ ಆದ ಬ್ರೇಕ್ ಡೌನ್ಸ್, ಡಿಸಪಾಯಿಂಟ್ಮೆಂಟ್ಸ್ ಬಗ್ಗೆ ಯೋಚನೆ ಮಾಡಬೇಡಿ. ಇದೊಂದೇ ನಿಮ್ನ ಲೋ ಮಾಡೋದಕ್ಕೆ ಸಾಧ್ಯ. ಹಂಗಾಗಿ ಪಾಸ್ಟ್ ಬಗ್ಗೆ ಸ್ವಲ್ಪ ಮೂವ್ ಆನ್ ಆಗಿ, ನಿಮಗೆ ಮೂವ್ ಆನ್ ಆಗೋ ಕೆಪಾಸಿಟಿ ಇದೆ. ಒಂದು ಬೌಂಡ್ರೀಸ್ ಹಾಕೊಳ್ಳಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಬೌಂಡ್ರೀಸ್ ಹಾಕೊಂಡಿದ್ರೆ ಯಾರು ಬೇಕು ಯಾರು ಬೇಡ ಅಂತ, ಅದನ್ನ ಮೇಂಟೈನ್ ಮಾಡಿ, ಕೀಪ್ ಅಪ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಗ್ರೂಪ್ 2 ಇದಾಗಿತ್ತು ನಿಮ್ಮ ಮೆಸೇಜ್. ನನಗಂತೂ ಇದು ತುಂಬಾ ಇಷ್ಟ ಆಯ್ತು. ಓಕೆ, ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಎಟ್ ಎನಿ ಮೂಮೆಂಟ್ ನಿಮಗೆ ಈ ಮೆಸೇಜ್ ಗಳನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ ಆಯ್ತು. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು, ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್.